Okay guys, so in the earlier class we have discussed about introduction to company accounts. So in this video we will be taking issue, forfeiture and reissue of shares. So as I said earlier, this unit will cover two aspects. One is theoretical aspect and another one is practical aspect. So ಈ ವಿಡಿಯೋ ಸೆಷನಲ್ಲಿ ನಾನು ನಿಮಗೆ ಈ ಚಾಪ್ಟ್ರಲ್ಲಿರೋ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ನ ಮಾತ್ರ ಡಿಸ್ಕಸ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ನಾಟ್ ಬಿ ಟೇಕಿಂಗ್ ಎನಿ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಆಗಿರುತ್ತೆ. ಓಕೆ, ಸೊ ಇನ್ ದಿಸ್ ಎಲ್ಲೆಲ್ಲಿ ಥಿಯರಿಟಿಕಲ್ ಇಶ್ಯೂ ಇದೆ ಅಲ್ಲಲ್ಲಿ ಮಾತ್ರ ನಾನು ಸ್ಕ್ರಾಲ್ ಮಾಡಿ ಅಲ್ಲಿ ಹೈಲೈಟ್ ಮಾಡ್ತೀನಿ. ನೀವು ಅದೇ ಥರನೇ ಹೈಲೈಟ್ ಮಾಡಿಕೊಂಡು ಓದಬೇಕು. ಓಕೆ, ರೈಟ್. ಆ್ಯಂಡ್ ಕೀಪ್ ಇಟ್ ಇನ್ ಮೈಂಡ್, ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಎಸ್ಪೆಷಲಿ ದಿಸ್ ಯೂನಿಟ್. ಯಾಕೆ ಅಂತ ಹೇಳಿದ್ರೆ ರೆಗ್ಯುಲರಾಗಿ ಈ ಯೂನಿಟ್ಟಿಂದ 6 to 10 ಮಾರ್ಕ್ಸು ಕಂಪಲ್ಸರಿಯಾಗಿ ಬರ್ತಾಯಿದೆ ಪ್ರತಿ ಎಕ್ಸಾಮಿನೇಷನಲ್ಲೂ. ಸೊ ಬಿ ಲಿಟಲ್ ವೆರಿ ಕೇರ್ಫುಲ್. ಓಕೆ, ರೈಟ್. ಸೊ ಈ ಯೂನಿಟಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿಲ್ ಬಿ ರಿಲೇಟೆಡ್ ಟು ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಇದನ್ನು ನಾವು ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನೋಡಿ, ನಂಬರ್ 1, ಪ್ರೊಪ್ರೈಟರ್ಸಲ್ಲಿ ನಾವು ಪ್ರೊಪ್ರೈಟರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಯಾಕೆ? ಇನ್ ಕೇಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋರು ಸೋಲ್ ಪ್ರೊಪ್ರೈಟರ್, ಹೆನ್ಸ್ ದ ನೇಮ್ ಈಸ್ ಗಿವನ್ ಆಸ್ ಸೋಲ್ ಪ್ರೊಪ್ರೈಟರ್ಸ್ ಕ್ಯಾಪಿಟಲ್. ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ವೈಲ್ ರೈಟಿಂಗ್ ಇನ್ ಅ ಬ್ಯಾಲೆನ್ಸ್ ಶೀಟ್ ಯು ವಿಲ್ ರೈಟ್ ಇಟ್ ಆಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಬಟ್ ಅಲ್ಲಿ ನೀವು ಏನಕ್ಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬರೀತೀರಾ? ಬಿಕಾಸ್ ಅಲ್ಲಿ ನೀವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು ಪಾರ್ಟ್ನರ್ಸು. ಆಸ್ ಇನ್ ಕೇಸ್ ಆಫ್ ಕಂಪನಿಯಲ್ಲಿ ಶೇರ್ಸನ್ನು ಇನ್ವೆಸ್ಟ್ ಮಾಡೋರು ಶೇರ್ ಹೋಲ್ಡರ್ಸು, ಅದಕ್ಕೆ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಬಟ್ ಶೇರ್ ಕ್ಯಾಪಿಟಲ್ ಅಂತಲೇ ಸ್ಪೆಸಿಫಿಕ್ಕಾಗಿ ಏನಕ್ಕೋಸ್ಕರ ಹೇಳೋದು ಅಂದರೆ, ಇಲ್ಲಿ ಶೇರ್ ಹೋಲ್ಡರ್ಸು ಕ್ಯಾಪಿಟಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಟೂಲು ಶೇರ್. ಸೊ ದ ಕ್ಯಾಪಿಟಲ್ ವಿಲ್ ಬಿ ಡಿಪೆಂಡೆಂಟ್ ಅಪಾನ್ ದ ನಂಬರ್ ಆಫ್ ಶೇರ್ಸ್ ಪರ್ಚೇಸ್ಡ್. ಹೆನ್ಸ್ ಇಲ್ಲಿ ಕ್ಯಾಪಿಟಲ್ನ ನಾವು ಶೇರ್ ಕ್ಯಾಪಿಟಲ್ ಅಂತ ಕೂಗ್ತೀವಿ. ಪ್ರೊಪ್ರೈಟರ್ಸಲ್ಲಿ ಪ್ರೊಪ್ರೈಟರ್ಸ್ ಕ್ಯಾಪಿಟಲ್ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್, ವೆರಾಸ್ ಇನ್ ಕೇಸ್ ಆಫ್ ಕಂಪನಿಲಿ ಶೇರ್ ಕ್ಯಾಪಿಟಲ್. ಓಕೆ, ಸೊ ಈಗ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಶೇರ್ ಕ್ಯಾಪಿಟಲ್. ಎಸ್ಪೆಷಲಿ ಇಲ್ಲಿ ನಾವು ಶೇರ್ ಕ್ಯಾಪಿಟಲ್ ಅಂತ ಡಿಸ್ಕಸ್ ಮಾಡಬೇಕಾಗಿರೋದು ಯಾವ ಪಾಯಿಂಟ್ ಆಸ್ಪೆಕ್ಟಿಂದ ಅಂತ ಹೇಳಿದ್ರೆ, ಇಲ್ಲಿ ಒಂದೊಂದೇ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಇದೆ. ಅದರಲ್ಲೂ ನಿಮಗಿಲ್ಲಿ ನಾನು ಆವಾಗಲೇ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಐ ವಿಲ್ ಶೋ ಇಟ್ ನೌ. ರೈಟ್, ಸೊ ಯು ಕ್ಯಾನ್ ಸಿ ನೌ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲಲ್ಲಿ, ರೈಟ್ ಅ ಮಿನಿಟ್, ಸೊ ಹಿಯರ್ ಯು ಕ್ಯಾನ್ ಸಿ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್. ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲಲ್ಲಿ ಬೇಸಿಕಲಿ ನಿಮಗೆ ಎಷ್ಟು ಥರ ಶೇರ್ ಕ್ಯಾಪಿಟಲ್ ಬರುತ್ತೆ. ಯಾವುದ್ಯಾವುದು? ಮೊದಲನೇದು, ರೈಟ್, ಆಥರೈಸ್ ಶೇರ್ ಕ್ಯಾಪಿಟಲ್. ರೈಟ್, ಆಥರೈಸ್ ಶೇರ್ ಕ್ಯಾಪಿಟಲ್, ಅಥವಾ ಇದಕ್ಕೆ ಇರುವಂಥ ಇನ್ನೊಂದು ಹೆಸರು ನಾಮಿನಲ್ ಅಥವಾ ರಿಜಿಸ್ಟರ್ಡ್ ಶೇರ್ ಕ್ಯಾಪಿಟಲ್. ಆಥರೈಸ್ಡ್ ಅಥವಾ ನಾಮಿನಲ್ ರಿಜಿಸ್ಟರ್ಡ್ ಶೇರ್ ಕ್ಯಾಪಿಟಲ್ ಅಂದರೆ ಒಂದು ಕಂಪ್ನಿನ ನೀವು ಇನ್ಕಾರ್ಪೊರೇಷನ್ ಅಥವಾ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣವೇ ನೀವು ಎಷ್ಟು ಕ್ಯಾಪಿಟಲೈಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಿಮ್ಮ ಲೈಫ್ ಟೈಮಲ್ಲಿ ಅದನ್ನು ನೀವು ನಿಮ್ಮ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಕ್ಯಾಪಿಟಲ್ ಕ್ಲಾಸಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಆಥರೈಸ್ ಶೇರ್ ಕ್ಯಾಪಿಟಲ್. ಸೊ ವಾಟ್ ಯು ಮೀನ್ ಬೈ ಆಥರೈಸ್ ಶೇರ್ ಕ್ಯಾಪಿಟಲ್? ಇಟ್ ಈಸ್ ದ ಕ್ಯಾಪಿಟಲ್ ದಟ್ ಅ ಕಂಪನಿ ವಿಲ್ ರೈಸ್ ಇನ್ ಇಟ್ಸ್ ಲೈಫ್ ಟೈಮ್. ಹಂಗಿದ್ರೆ ಅರ್ಥ, ಸರ್ ನಾವು ಲೈಫ್ ಟೈಮಲ್ಲಿ ಎಷ್ಟು ಕ್ಯಾಪಿಟಲ್ ರೈಸ್ ಮಾಡ್ತೀವಿ ಅಂತ ಮುಂಚೆನೇ ನಮಗೆ ಗೊತ್ತಿರುತ್ತಾ? ನೋ, ನಾಟ್ ಲೈಕ್ ದಟ್. ಆ ಥರ ಅಲ್ಲ, ಆನ್ ಆನ್ ಅಸಂಪ್ಷನ್ ಬೇಸಿಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಅದನ್ನು ಹೇಳಲೇಬೇಕು. ಮತ್ತು ಯಾರೋದೂ ಅದನ್ನು ತುಂಬ ಜಾಸ್ತಿ ಇಡೋದಕ್ಕೆ ಹೋಗಲ್ಲ. ಸರ್ ನಾಳೆ ನಾನು 10 lakh rupees ರೈಸ್ ಮಾಡ್ತೀನಿ ಕ್ಯಾಪಿಟಲ್ ಅಂತ MOAಲಿ ಕೊಟ್ಟಿರ್ತೀನಿ, ನಾನು ಅದನ್ನು ಎಕ್ಸೀಡ್ ಮಾಡೋದಕ್ಕಾಗಲ್ವ? ಮಾಡ್ಬೋದು, ಯು ಕ್ಯಾನ್ ಡೂ ಇಟ್ ಲೇಟರ್. ಇನಿಷಿಯಲ್ಗೆ ಜಾಸ್ತಿ ಅಮೌಂಟ್ ಇಡಲ್ಲ. ಯಾಕೆ ಅಂದರೆ ನೀವು ಕಂಪನಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಯುವರ್ ರಿಜಿಸ್ಟ್ರೇಷನ್ ಫೀಸ್ ವಿಲ್ ಬಿ ಡಿಪೆಂಡೆಂಟ್ ಅಪಾನ್ ಹೌ ಮಚ್ ಕ್ಯಾಪಿಟಲ್ ಯು ರೈಟ್ ಇನ್ ಯುವರ್ ಆಥರೈಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಆ ಕಾರಣಕ್ಕೋಸ್ಕರ ಇಲ್ಲ ಆದಷ್ಟು ಎಲ್ಲರೂ ಕಮ್ಮಿ ಬರೀತಾರೆ. ಆ್ಯಂಡ್ ಆಲ್ಸೋ ಅಲ್ಲಿ ನಾನಲ್ಲಿ ಹೈಲೈಟ್ ಮಾಡಿರೋ ಪ್ರಕಾರ ಆಥರೈಸ್ ಶೇರ್ ಕ್ಯಾಪಿಟಲ್ಗಿರೋ ಇನ್ನೊಂದು ಹೆಸರೇನು ನಾಮಿನಲ್ ಅಥವಾ ರಿಜಿಸ್ಟರ್ಡ್ ಶೇರ್ ಕ್ಯಾಪಿಟಲ್ ಅಂತಲೂ ಹೇಳ್ತೀವಿ. ರೈಟ್, ಈಗ ಈ ಆಥರೈಸ್ ಶೇರ್ ಕ್ಯಾಪಿಟಲಲ್ಲಿ ನೆಕ್ಸ್ಟು ಪಾರ್ಟ್ ಬಂದು ಇಶ್ಯೂಡ್ ಶೇರ್ ಕ್ಯಾಪಿಟಲ್. ಏನಿದು ಇಶ್ಯೂಡು? ಫಾರ್ ಎಕ್ಸಾಂಪಲ್ ನೋಡಿ, ನಾನು ಟೋಟಲಾಗಿ 1 ಲಕ್ಷ ಶೇರ್ಸ್ನ ಆಥರೈಸ್ ಶೇರ್ ಕ್ಯಾಪಿಟಲಲ್ಲಿ ಕೊಟ್ಟಿರ್ತೀವಿ. ದಟ್ ಡಸಂಟ್ ಮೀನ್ ನಾನು 1 ಲಕ್ಷ ಆಥರೈಸ್ ಶೇರ್ ಕ್ಯಾಪಿಟಲ್ ಇರೋದನ್ನು ಒಂದು ಶಾಟ್ ಯಾವಾಗಲೂ ಇಶ್ಯೂ ಮಾಡ್ತೀನಿ ಅಂತಲ್ಲ. ನನಗೆ ದುಡ್ಡು ಕಲೆಕ್ಷನ್ ಮಾಡೋದಕ್ಕೆ ಎಷ್ಟು ಬೇಕಾಗಿದೆ ಅಷ್ಟನ್ನು ಮಾತ್ರ ನಾನು ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ನಾನೊಂದು 60,000 ಶೇರ್ಸನ್ನು ಇಶ್ಯೂ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನಾವೇನಂತ ಕೂಗ್ತೀವಿ? ಇಶ್ಯೂಡ್ ಶೇರ್ ಕ್ಯಾಪಿಟಲ್.
ಸೊ 1 ಲ್ಯಾಕ್ ಆಥರೈಸ್ ಶೇರ್ ಕ್ಯಾಪಿಟಲ್ ಇತ್ತು, ಅದರಲ್ಲಿ ಬರೀ 60,000 ಮಾತ್ರ ಜನಕ್ಕೆ ಕೊಟ್ಟೆ. ಇನ್ನು ಮಿಕ್ಕಿರೋದು 40,000 ಶೇರ್ಸು. ಆ 40,000 ಶೇರ್ಸ್ನ ಅನ್ಇಶ್ಯೂಡ್ ಅಂತ ಹೇಳ್ತೀವಿ, ಅಂದರೆ ಇನ್ನು ನಾನು ಇಶ್ಯೂ ಮಾಡಿಲ್ಲ. ನೆಕ್ಸ್ಟು ಆಥರೈಸ್ಡ್ ಆದಮೇಲೆ ಇಶ್ಯೂಡ್ ಕೆಳಗಡೆ ನೆಕ್ಸ್ಟ್ ಬಂದು ಸಬ್ಸ್ಕ್ರೈಬ್ ಶೇರ್ ಕ್ಯಾಪಿಟಲ್ ಅಂದರೆ ಏನು? ನಾನೀಗ ಜನಕ್ಕೆ 60,000 ಶೇರ್ಸ್ ಕೊಟ್ಟಿದ್ದೀನಿ. ಆ 60,000 ಶೇರ್ಸಲ್ಲಿ ಜನ ಎಲ್ಲನೂ ಪರ್ಚೇಸ್ ಮಾಡ್ತಾರೆ ಅಂತ ಏನಿಲ್ಲ. ಅವರು ಕೆಲವೊಂದನ್ನು ಪರ್ಚೇಸ್ ಮಾಡ್ಬೋದು, ಕೆಲವೊಂದನ್ನು ಬಿಟ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಆ 60,000ಅಲ್ಲಿ ಜನ 55,000 ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಈ 55,000 ಶೇರ್ಸನ್ನು ನಾವು ಸಬ್ಸ್ಕ್ರೈಬ್ಡ್ ಅಂತೀವಿ. ಸೊ ಪಬ್ಲಿಕ್ ಎಷ್ಟು ಪರ್ಚೇಸ್ ಮಾಡಲ್ಲ, ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅನ್ಸಬ್ಸ್ಕ್ರೈಬ್ ಶೇರ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟು ಸಬ್ಸ್ಕ್ರೈಬ್ ಕೆಳಗಡೆ ನೆಕ್ಸ್ಟ್ ಒಂದು ಬರೋದು ಕಾಲ್ಡ್ ಅಪ್ ಶೇರ್ ಕ್ಯಾಪಿಟಲು. ಕಾಲ್ಡ್ ಅಪ್ ಶೇರ್ ಕ್ಯಾಪಿಟಲ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಾನು ಸಬ್ಸ್ಕ್ರೈಬ್ ಮಾಡಿದರೆ 55,000 ಶೇರ್ಸು. ಆ 55,000 ಶೇರ್ಸಲ್ಲಿ ಎಲ್ಲ ಅಮೌಂಟನ್ನು ಈಗಲೇ ಕಟ್ಟಿ ಅಂತ ನಾನು ಹೇಳಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರೋ ಪ್ರಕಾರ ಇದನ್ನು ನೀವು ನಿಮ್ಮ ಪಿ ಯುಲೂ ಓದಿರ್ತೀರ. ನಾವು ಅಮೌಂಟ್ಸನ್ನು ಇನ್ಸ್ಟಾಲ್ಮೆಂಟ್ಸಲ್ಲಿ ಕೂಗ್ತೀವಿ, ಅದನ್ನು ನಾವು ಕಾಲ್ ಮನಿ ಅಂತ ಹೇಳ್ತೀವಿ. ಸೊ ನಾವು ಎಷ್ಟು ಇನ್ಸ್ಟಾಲ್ಮೆಂಟನ್ನು ಕೂಗಿದ್ದೀವಿ ಅಷ್ಟನ್ನು ಮಾತ್ರ ಈ ಕಾಲ್ಡ್ ಅಪ್ ಶೇರ್ ಕ್ಯಾಪಿಟಲಲ್ಲಿ ಬರಿತೀವಿ. ಯಾವುದನ್ನು ನಾವಿನ್ನು ಕಾಲ್ ಮಾಡಿರಲ್ಲ, ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅನ್ಕಾಲ್ಡ್ ಶೇರ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟು ಕಾಲ್ಡ್ ಅಪ್ ಕೆಳಗಡೆ ಲಾಸ್ಟ್ ಒನ್ನು ಪೇಡ್ ಅಪ್ ಶೇರ್ ಕ್ಯಾಪಿಟಲ್. ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಅಂದರೆ ಏನರ್ಥ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಜನಕ್ಕೆ ಶೇರ್ಸನ್ನು ಕೊಟ್ಟಾದಮೇಲೆ ಕಾಲ್ ಮಾಡಿದೆ, ಅದರಲ್ಲಿ ಕೆಲವರು ಕಟ್ತಾರೆ, ಇನ್ನು ಕೆಲವರು ಕಟ್ಟಲ್ಲ. ಸೊ ಯಾರ್ಯಾರು ನಾನು ಹೇಳಿರೋ ಶೇರ್ಸ್ಗೆ ದುಡ್ಡು ಕಟ್ಟಿದ್ದಾರೆ ಅದೆಲ್ಲ ನಾನು ಪೇಡ್ ಅಪ್ ಶೇರ್ ಕ್ಯಾಪಿಟಲ್ಲಿ ಪ್ರೆಸೆಂಟ್ ಇರುತ್ತೆ. ಅಕಸ್ಮಾತ್ ಅವ್ರು ದುಡ್ಡು ಕಟ್ಟಿಲ್ಲ ಅಂದರೆ ಇಟ್ ವಿಲ್ ಬಿ ರಿಟರ್ನ್ ಹಿಯರ್ ಅನ್ಪೇಯ್ಡ್ ಶೇರ್ ಕ್ಯಾಪಿಟಲ್. ಅದನ್ನು ಇನ್ನು ಸ್ಪೆಷಲ್ ವರ್ಡಲ್ಲಿ ಕೂಗ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾಲ್ಸ್ ಇನ್ ಅರಿಯರ್ಸ್. ಓಕೆ, ಸೊ ಟೋಟಲ್ ಆಗಿ ಜನರಲ್ ಆಗಿ ನಿಮ್ಗೇನಾದರೂ ಬರೀಬೇಕು ಅಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಅಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದೆಲ್ಲ ಬರೆಯೋದು ಬೇಡ, ಲೆಫ್ಟ್ ಹ್ಯಾಂಡ್ ಸೈಡ್ ಸಾಕು. ಆಥರೈಸ್ಡು, ಇಶ್ಯೂಡು, ಸಬ್ಸ್ಕ್ರೈಬ್ಡು, ಕಾಲ್ಡ್ ಅಪ್ಪು, ಪೇಡ್ ಅಪ್ ಶೇರ್ ಕ್ಯಾಪಿಟಲ್. ಸೊ ಅದಷ್ಟು ನಿಮಗೆ ಆ PDF ಅಲ್ಲಿದೆ, ನೀವು ಅದನ್ನೇ ಜಸ್ಟ್ ಬರೆದ್ರೆ ಸಾಕು. ನಾಟ್ ಮೋರ್ ದೆನ್ ದಟ್ ಆರ್ ನಾಟ್ ಲೆಸ್ ದೆನ್ ದಟ್. ಎಸ್, ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಇನ್ನೊಂದು ಆಸ್ಪೆಕ್ಟ್ ಇದೆ. ಅದೇನು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದೀನಿ. ದಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ರಿಸರ್ವ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ರಿಸರ್ವ್. ಇಲ್ಲಿದೆ. ಅನ್ಕಾಲ್ಡ್ ಶೇರ್ ಕ್ಯಾಪಿಟಲಲ್ಲಿ ಒಂದು ಭಾಗ ಇದೆ, ಆ ಪಾರ್ಟ್ ಹೆಸರು ಬಂದು ರಿಸರ್ವ್ ಕ್ಯಾಪಿಟಲ್ ಅಂತ. ಎರಡು ನೋಡಿ ಕ್ಲಿಯರ್ ಕಟ್ ಆಗಿದೆ. ರಿಸರ್ವ್ ಕ್ಯಾಪಿಟಲ್ ಅಂದರೂ ಒಂದೇ, ಕ್ಯಾಪಿಟಲ್ ರಿಸರ್ವ್ ಎರಡೂ ಒಂದೇ ಥರ ಕಾಣಿಸುತ್ತೆ, ರಿಸರ್ವ್ ಕ್ಯಾಪಿಟಲ್ ಮತ್ತು ಕ್ಯಾಪಿಟಲ್ ರಿಸರ್ವ್ ಅನ್ನೋದು. ಆದರೆ 1 minute, ಎಸ್, ಇಲ್ಲಿ ನೀವು ಅದನ್ನು ತುಂಬ ನೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ ಪರ್ಸೆಂಟೇಜ್. ಎಸ್, ಹಿಯರ್ ದಟ್ ಈಸ್ ರಿಸರ್ವ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ರಿಸರ್ವ್. ಸೆಕೆಂಡ್ ಪ್ಯಾರಾಗ್ರಾಫ್ ಇಲ್ಲಿದೆ. Reserve capital is different from capital reserve because capital reserve are the part of the reserves and surplus refers to those reserves which are not available for declaration of dividend. ಅಂದರೆ ಅರ್ಥ ನೋಡಿ, ರಿಸರ್ವ್ ಶೇರ್ ಕ್ಯಾಪಿಟಲ್ಗೂ ಕ್ಯಾಪಿಟಲ್ ರಿಸರ್ವ್ಗೂ ಡಿಫ್ರೆನ್ಸ್ ಅಂದರೆ, ರಿಸರ್ವ್ ಶೇರ್ ಕ್ಯಾಪಿಟಲ್ ಅಂದರೆ ನಮ್ಮ ಶೇರ್ ಕ್ಯಾಪಿಟಲಲ್ಲಿ ಸ್ವಲ್ಪ ಅಮೌಂಟನ್ನು, ಫಾರ್ ಎಕ್ಸಾಂಪಲ್ ಒಂದೊಂದು ಶೇರ್ ಬೆಲೆ 10 ರೂಪಾಯಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಾನು ಪಬ್ಲಿಕ್ ಹತ್ರ 8 ರೂಪೀಸ್ ಕಾಲ್ ಮಾಡ್ತೀನಿ ದುಡ್ಡು ಕಟ್ಟಿ ಅಂತ. ಇನ್ನು 2 ರೂಪೀಸ್ನ ನಾನು ಕಾಲ್ ಮಾಡಲ್ಲ, ಅದನ್ನು ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿರ್ತೀನಿ. ಯಾಕೆ ಅದನ್ನು ಪೆಂಡಿಂಗ್ ಉಳಿಸ್ಕೊತೀನಿ ಅಂದರೆ, ಲೇಟರ್ ಆನ್ ಕಂಪ್ನಿ ಲಿಕ್ವಿಡೇಷನ್ ಆದಾಗ ನನಗೆ ಅಲ್ಲಿ ದುಡ್ಡು ಬೇಕಾಗುತ್ತೆ. ಆ ಟೈಮಲ್ಲಿ ನನಗೆ ಯೂಸ್ಫುಲ್ನೆಸ್ ಬರಲಿ ಅಂತ ಹೇಳಿ ಅದನ್ನು ಹಾಗೆ ಪೆಂಡಿಂಗ್ ಉಳಿಸಿರ್ತೀನಿ. ಸೊ ಆ 2 ರೂಪೀಸ್ನ ನಾನು ಕಾಲ್ ಮಾಡೋದು ಯಾವಾಗ? ಕಂಪನಿ ಶಟ್ ಡೌನ್ ಆದಾಗ ಮಾತ್ರ. ಆವಾಗ ನನಗೇನಾದರೂ ಪ್ರಾಬ್ಲಮ್ಸ್ ರೈಸ್ ಆದಾಗ ಆ ಪ್ರಾಬ್ಲಮ್ನ ಮಿಟಿಗೇಟ್ ಮಾಡೋದಕ್ಕೋಸ್ಕರ ಐ ವಿಲ್ ಕಾಲ್ ದಟ್ ಮನಿ. ಸೊ ಅದನ್ನು ನಾವು ರಿಸರ್ವ್ ಕ್ಯಾಪಿಟಲ್ ಅಂತೀವಿ. ಸೊ ರಿಸರ್ವ್ ಶೇರ್ ಕ್ಯಾಪಿಟಲ್ ಅಂದರೆ ಏನರ್ಥ? ಇಟ್ ಈಸ್ ದಟ್ ಪಾರ್ಟ್ ಆಫ್ ಶೇರ್ ಕ್ಯಾಪಿಟಲ್ ವಿಚ್ ವಿಲ್ ಬಿ ಕಾಲ್ಡ್ ಅಪ್ ಓನ್ಲಿ ಆನ್ ದ ಕೇಸ್ ಆಫ್ ಲಿಕ್ವಿಡೇಷನ್ ಆಫ್ ಕಂಪನಿ. ಇದು ಫಸ್ಟ್ ಪ್ಯಾರಾಗ್ರಾಫಲ್ಲಿದೆ. ಓಕೆ, ಇಲ್ಲಿ ದಟ್ ಈಸ್ ದಿಸ್ ಹ್ಯಾಸ್ ಬಿನ್ ಪ್ರೆಸೆಂಟ್ ಹಿಯರ್. ಫಸ್ಟ್ ಪ್ಯಾರಾಗ್ರಾಫ್ that is ಒಂದ್ಸಲಿ ಓದ್ತೀನಿ. As per section 65 of the Companies Act 2013, a company may decide by passing a resolution that certain amount of its unsubscribed uncalled capital shall not be called up except in the event of winding up of the company. ಅದನ್ನು ಆ ಟೈಮಲ್ಲಿ ಮಾತ್ರ ಕೂಗ್ತಾರೆ. ಅದನ್ನು ನಾವು ರಿಸರ್ವ್ ಶೇರ್ ಕ್ಯಾಪಿಟಲ್ ಅಂತೀವಿ ಅಥವಾ ರಿಸರ್ವ್ ಕ್ಯಾಪಿಟಲ್ ಅಂತೀವಿ. ಈಗ ಸೆಕೆಂಡ್ ಫಾರ್ಮ್ ಯಾವುದು? ಇದು ಕ್ಯಾಪಿಟಲ್ ರಿಸರ್ವ್. ಇದು ತುಂಬ ಡಿಫ್ರೆಂಟ್. ಕ್ಯಾಪಿಟಲ್ ರಿಸರ್ವ್ ಅಂದರೆ ಏನರ್ಥ? ಪ್ರತಿ ವರ್ಷ ನಾವು ದುಡ್ದಿರೋ ದುಡ್ಡಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಪ್ರಾಫಿಟನ್ನು ನಾನು ಎಲ್ಲಾದರೂ ತೊಗೊಂಡೋಗಿ ಒಂದು ಅಕೌಂಟಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಂತ ಎತ್ತಿಡ್ತೀನಿ. ಸೊ ಆ ಅಮೌಂಟನ್ನು ನಾನು ಏನಕ್ಕೆ ಯೂಟಿಲೈಸ್ ಮಾಡ್ತೀನಿ? ಸಚ್ ಅಮೌಂಟ್ ವಿಲ್ ಬಿ ಯೂಟಿಲೈಸ್ ಓನ್ಲಿ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಆಫ್ ಕಂಪನಿ. ನೋಡಿ, ಮೊದಲನೇ ಪಾಯಿಂಟಲ್ಲಿ ಹೇಳಿದ್ದು ನಾವು ಜನರ ಹತ್ರ ದುಡ್ಡು ಕಲೆಕ್ಟ್ ಮಾಡೋ ಅಮೌಂಟನ್ನು ಪೆಂಡಿಂಗ್ ಉಳಿಸ್ಕೊಂಡು ಲಾಸ್ಟಲ್ಲಿ ಕಾಲ್ ಮಾಡ್ತೀವಿ.
ಬಟ್ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳಿದ್ರೆ ನಾವು ಏನದು ಅರ್ನ್ ಮಾಡಿರೋ ಪ್ರಾಫಿಟಲ್ಲಿ ಸರ್ಟನ್ ಅಮೌಂಟ್ ಆಫ್ ಪ್ರಾಫಿಟನ್ನು ಹಾಗೆ ಉಳಿಸ್ಕೊಂಡಿರ್ತೀವಿ. ಸೊ ಇಲ್ಲಿ ಡಿಫ್ರೆನ್ಸು ಅಂದರೆ ಒಂದು ಕಾಮನ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ ರಿಸರ್ವ್ ಕ್ಯಾಪಿಟಲ್ ಇರೋ ದುಡ್ಡು ಲಿಕ್ವಿಡೇಷನ್ ಆಗೋ ಟೈಮಲ್ಲೇ ಹೆಲ್ಪ್ ಆಗುತ್ತೆ, ಕ್ಯಾಪಿಟಲ್ ರಿಸರ್ವ್ ಇರೋ ದುಡ್ಡು ಲಿಕ್ವಿಡೇಷನಲ್ಲೇ ಹೆಲ್ಪ್ ಆಗುತ್ತೆ. ಯೂಸೇಜ್ ಸೇಮ್ ಇರುತ್ತೆ, ಆದರೆ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಡಿಫ್ರೆಂಟ್ ಆಗುತ್ತೆ. ಆ್ಯಸ್ ಇನ್ ಕೇಸ್ ಆಫ್ ರಿಸರ್ವ್ ಕ್ಯಾಪಿಟಲು ಪಬ್ಲಿಕ್ಕಿಂದ ದುಡ್ಡು ಕಲೆಕ್ಟ್ ಮಾಡ್ತೀವಿ, ಕ್ಯಾಪಿಟಲ್ ರಿಸರ್ವು ನಾವು ಅರ್ನ್ ಮಾಡೋ ಪ್ರಾಫಿಟಿಂದ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ರೈಟ್? ಓಕೆ, ನೆಕ್ಸ್ಟ್ ಆದಮೇಲೆ ಇದು ಫಸ್ಟ್ ಕಾಮನ್ ಆಸ್ಪೆಕ್ಟು. ಈಗ ನೆಕ್ಸ್ಟ್ ಒಂದು ಬಂದು ನಾನು ಹೇಳಿದ್ದೀನಿ ಇಲ್ಲಿರೋ ಯಾವ ಥಿಯರಿಟಿಕಲ್ ಆಸ್ಪೆಕ್ಟು ತೊಗೊಳ್ಳಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ತೊಗೊಳ್ಳಲ್ಲ, ಎಲ್ಲ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಇರುತ್ತೆ. ಈಗ ನೆಕ್ಸ್ಟ್ ಒಂದು ಬಂದು ಟೈಪ್ಸ್ ಆಫ್ ಶೇರ್ಸ್. ಸೊ ವೆನ್ ಇಟ್ ಕಮ್ಸ್ ಟು ಟೈಪ್ಸ್ ಆಫ್ ಶೇರ್ಸ್ ಬಂದಾಗ ಬೇಸಿಕಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟೈಪ್ಸ್ ಆಫ್ ಶೇರ್ಸಲ್ಲಿ ಎರಡು ಥರ ಶೇರ್ಸ್ ಇರುತ್ತೆ, ಒಂದು ಈಕ್ವಿಟಿ ಶೇರ್ಸು ಮತ್ತು ಇನ್ನೊಂದು ಪ್ರಿಫರೆನ್ಸ್ ಶೇರ್ಸು. ಸೊ ಪ್ರಿಫರೆನ್ಸ್ ಶೇರ್ಸು ಈಕ್ವಿಟಿ ಶೇರ್ಸ್ಗಿನ್ನ 2 ಪಾಯಿಂಟ್ಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಇಲ್ಲೇ ಇದೆ 1 and 2, ದಟ್ ಈಸ್ ಪೇಮೆಂಟ್ ಆಫ್ ಡಿವಿಡೆಂಡ್ ಆ್ಯಂಡ್ ಪೇಮೆಂಟ್ ಆಫ್ ಕ್ಯಾಪಿಟಲ್. ಅಂದರೆ ಅರ್ಥ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಆಗಿರ್ಬೋದು, ಅಟ್ ದ ಟೈಮ್ ಆಫ್ ಡಿಕ್ಲರೇಷನ್ ಆಫ್ ಡಿವಿಡೆಂಡು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ದುಡ್ಡು ಕೊಡೋದಕ್ಕಿಂತ ಮುಂಚೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ಕ್ಯಾಪಿಟಲ್ಲು ಅಷ್ಟೇ, ಲಿಕ್ವಿಡೇಷನ್ ಆದಾಗ ಫಸ್ಟು ಪೇಮೆಂಟ್ ಆಗೋದೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಅದಕ್ಕೆ ಹೆಸರು ಹೇಳುತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಪ್ರಿಫರೆನ್ಸ್ ಅಂದರೆ ಏನರ್ಥ, ದೇ ವಿಲ್ ಬಿ ಗಿವನ್ ಫಸ್ಟ್ ಪ್ರಿಯಾರಿಟಿ ಆ್ಯಸ್ ಕಂಪೇರ್ಡ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಕರೆಕ್ಟಾ? ಈಗ ನೆಕ್ಸ್ಟು ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸು. ಈ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಬೇಸಿಕಲಿ ನಿಮಗೆ ಆಲ್ಮೋಸ್ಟ್ ಒಂದು 6 to 8 ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಮೊದಲನೇದು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಇಟ್ ಈಸ್ ಅ ವೆರಿ ಸಿಂಪಲ್ ಥಿಂಗ್. ಕ್ಯುಮುಲೇಟಿವ್ ಅಂದರೆ ಅಡಿಷನ್ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಈ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿದಾಗ ನಿಮ್ಗೆ ಅಡ್ವಾಂಟೇಜ್ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಕಂಪನಿಯವರು ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡಿರ್ತಾರೆ, ಅವ್ರಿಗೆ ಹೇಳಿರ್ತಾರೆ ನಾವು ನಿಮಗೆ ವಿಲ್ ಬಿ ಗಿವಿಂಗ್ ಈಚ್ ಆ್ಯಂಡ್ ಎವ್ರಿ ಇಯರ್ 10% ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆದರೆ ಆ ವರ್ಷ ಪ್ರಾಫಿಟ್ ಅರ್ನ್ ಮಾಡಲ್ಲ, 10% ಡಿವಿಡೆಂಡ್ ಅವ್ರ ಕೈಲಿ ಕೊಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಇಯರ್ ಬರುತ್ತೆ, ನೆಕ್ಸ್ಟ್ ಇಯರು ಡಿವಿಡೆಂಡ್ ಕೊಡೋಕ್ಕಾಗಲ್ಲ. ಬಟ್ ಥರ್ಡ್ ಇಯರು ಅವರು ಪ್ರಾಫಿಟ್ ಅರ್ನ್ ಮಾಡ್ತಾರೆ. ಅವಾಗೇನು ಮಾಡಬೇಕು, 3ನೇ ವರ್ಷದ ಡಿವಿಡೆಂಡು ಜೊತೆಗೆ ಹಳೆ 2 ವರ್ಷದ ಡಿವಿಡೆಂಡ್ ಎರಡೂ ಸೇರಿಸಿ ಟೋಟಲ್ 3 ಇಯರ್ಸ್ದು ಡಿವಿಡೆಂಡ್ ಡಿಕ್ಲೇರ್ ಮಾಡಬೇಕಾಗುತ್ತೆ. ಏನಕ್ಕೆ? ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸಲ್ಲಿ ನೀವು ಅರ್ಲಿಯರ್ ಇಯರ್ಸಲ್ಲಿ ಡಿವಿಡೆಂಡ್ ಕಲೆಕ್ಟ್ ಮಾಡಿಲ್ಲ ಅಂದರೆ ಒಂದು ಶಾಟ್ ಯಾವ ವರ್ಷ ಪ್ರಾಫಿಟ್ ಬರುತ್ತೆ ಆ ವರ್ಷ ಅಷ್ಟು ದುಡ್ಡನ್ನು ಕಲೆಕ್ಟ್ ಮಾಡೋ ರೈಟ್ಸ್ ಇರುತ್ತೆ. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಆಯಿತಾ? ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಪ್ಯಾರಾಗ್ರಾಫ್, ಒಂದು ಲೈನ್ ಅಂಡರ್ಲೈನ್ ಮಾಡ್ತೀನಿ, ಅಲ್ಲಿಂದ ಮುಂದಗಡೆ ಅಷ್ಟೂ ನೀವು ಅಂಡರ್ಲೈನ್ ಮಾಡ್ಕೋಬೇಕು. ದಟ್ ಈಸ್ ಇನ್ ಇಂಡಿಯಾ ಇಲ್ಲಿಂದ. ಸೊ ಈ ಆಸ್ಪೆಕ್ಟಿಂದ ಮುಂದೆ ಎಲ್ಲದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಏನು ಹೇಳುತ್ತದು? In India, a preference share is considered cumulative unless otherwise stated. In case the dividend remains in arrears for a period of not less than 2 years, holders of such shares will be entitled to take part and vote on every resolution on every matter in the general meeting of the shareholders. ಅಂದರೆ ಅರ್ಥ ಏನು? ಈಗ ಅಕಸ್ಮಾತ್ ಏನಾದ್ರೂ ನೀವು ಕಂಟಿನ್ಯೂಸ್ ಆಗಿ 2 ವರ್ಷ ಏನಾದರೂ ನೀವು ಬಿಗಿನಿಂಗ್ ಅದು ತೊಗೊಳೋದಕ್ಕಿಂತ ಮುಂಚೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಕೊಡ್ತೀನಿ. ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೂ ಮತ್ತು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಇರುವಂಥ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂದರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ವೋಟಿಂಗ್ ರೈಟ್ಸ್ ಇರುತ್ತೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ವೋಟಿಂಗ್ ರೈಟ್ಸ್ ಇರಲ್ಲ. ಆದರೆ ಇಲ್ಲಿ ಒಂದು ತಪ್ಪೇನಾದರೂ ಮಾಡಿದ್ರೆ ಕಂಪನಿಯವರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ವೋಟಿಂಗ್ ರೈಟ್ ಬಂದುಬಿಡುತ್ತೆ. ಅದೇನು ಈಗ ತಾನೇ ನಾನು ಓದಿದ್ದೆ, ಏನದು ಸೆಕೆಂಡ್ ಸೆಂಟೆನ್ಸಲ್ಲಿದೆ ನೋಡಿ, ಲಾಸ್ಟ್ ಒನ್. ಇನ್ ಕೇಸ್ ದ ಡಿವಿಡೆಂಡ್ ರಿಮೇನ್ಸ್ ಇನ್ ಅರಿಯರ್ಸ್ ಫಾರ್ ಎ ಪೀರಿಯಡ್ ಆಫ್ ನಾಟ್ ಲೆಸ್ ದ್ಯಾನ್ 2 years. ಓಕೆ, ದಟ್ ಈಸ್ ಇಲ್ಲಿ ಇನ್ ಕೇಸ್ ದಿ ಡಿವಿಡೆಂಡ್ ರಿಮೇನ್ಸ್ ಇನ್ ಅರಿಯರ್ಸ್ ಫಾರ್ ಎ ಪೀರಿಯಡ್ ಆಫ್ ನಾಟ್ ಲೆಸ್ ದ್ಯಾನ್ 2 years. ಆ ಕೇಸಲ್ಲಿ 2 ವರ್ಷ ಕಂಟಿನ್ಯೂಸ್ ಆಗಿ ನೀವೇನಾದರೂ ಅವ್ರಿಗೆ ಡಿವಿಡೆಂಡ್ ಕೊಡಲಿಲ್ಲ ಅಂತ ಹೇಳಿದ್ರೆ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಅವ್ರಿಗೆ ವೋಟಿಂಗ್ ರೈಟ್ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ದ ಕಂಪನಿ ಶುಡ್ ಬಿ ವೆರಿ ವೆರಿ ಕಾಷಿಯಸ್. ಓಕೆ, ರೈಟ್. ನೆಕ್ಸ್ಟು ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ವೆರಿ ಸಿಂಪಲ್ ಥಿಂಗ್. ಅದರ ಅರ್ಥ ಏನು? ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸಲ್ಲಿ ನೀವು ಹಳೆಯ ವರ್ಷ ಡಿವಿಡೆಂಡು ರಿಸೀವ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಅದನ್ನು ರಿಸೀವ್ ಮಾಡ್ಬೋದು. ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸಲ್ಲಿ ನೀವು ಆ ವರ್ಷ ಡಿವಿಡೆಂಡ್ ರಿಸೀವ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ವರ್ಷ ನೀವು ರಿಸೀವ್ ಮಾಡಬೇಕು. ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಷ ನೀವು ರಿಸೀವ್ ಮಾಡೋಕ್ಕಾಗಲ್ಲ. ದಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಆ ವರ್ಷ ರಿಸೀವ್ ಮಾಡಲಿಲ್ಲ ಅಂದರೆ ಯು ವಿಲ್ ಲೂಸ್ ಯುವರ್ ರೈಟ್. ನೆಕ್ಸ್ಟ್ ಈಸ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನರ್ಥ? ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕಂಪನಿಯಲ್ಲಿ ಟೋಟಲ್ ಆಗಿ 10 ಲಕ್ಷ ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ, 10 lakh rupees ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ. ಓಕೆ, ಸೊ
ಪ್ರಿಫರೆನ್ಸ್ ಶೇರ್ಸ್ ಅಂತ ಬಂದರೆ ದರ್ ಈಸ್ ಟೋಟಲಿ ಹೌ ಮಚ್ 3,00,000 ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ. ಓಕೆ, ಸೊ ಇವರ ಡಿವಿಡೆಂಡ್ ಬಂದು ರೇಟು 10% ಇರುತ್ತೆ. ಸೊ ಅಲ್ಲಿಗೆ ಎಷ್ಟಾಯಿತು, ಇವ್ರಿಗೆ ನಾವು ಡಿವಿಡೆಂಡು 3 lakh ಇಂಟು 10%, 30K, 30,000 ರೂಪಾಯಿ ಕೊಡಬೇಕು. ಓಕೆ, ಆದರೆ ಇಲ್ಲೇನಾಗುತ್ತೆ, ನಾವು 10 ಲಕ್ಷ ರೂಪಾಯಿ ಡಿವಿಡೆಂಡ್ ಕೊಡ್ತಿದ್ದೀವಿ, ಅವ್ರಿಗೆ 10 lakh rupees ಮೈನಸ್ 30,000 ಅಂದರೆ ಇನ್ನು 9,70,000 rupees ಇರುತ್ತೆ. ಆ 9,70,000 rupees ಯಾರಿಗೆ ಹೊಟ್ಟೋಗುತ್ತೆ, ಇಟ್ ವಿಲ್ ಗೋ ಇಂಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಯಾಕೆಂದರೆ ಅವರು ರಿಸ್ಕ್ ಬೇರರ್ಸು. ಸೊ ಅದಕ್ಕೆ ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಹೋಗುತ್ತೆ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರತಿ ವರ್ಷ ಅವ್ರಿಗೆ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಡಿವಿಡೆಂಡ್ ರೇಟ್ ಇರುತ್ತೆ, ಅವ್ರಿಗೆ ಕೊಟ್ಬಿಟ್ಟು ಮುಗಿಸ್ಬಿಡ್ತೀವಿ. ಆದರೆ ಇಲ್ಲಿರೋ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ದು ಅಡ್ವಾಂಟೇಜ್ ಏನು ಅಂದರೆ, ಫಸ್ಟ್ ಅವರು 30,000 rupees ಡಿವಿಡೆಂಡ್ ತೊಗೊಂಡ್ಬಿಡ್ತಾರೆ. ಅದಾದಮೇಲೆ ಎಕ್ಸ್ಟ್ರಾ ಇನ್ನು 9.7 lakhs ಪೆಂಡಿಂಗ್ ಉಳಿದಿದೆ ಅಲ್ವಾ, 9.7K, ಅದರಲ್ಲೂ ಅವರು ಡಿವಿಡೆಂಡನ್ನು ಎಂಜಾಯ್ ಮಾಡ್ತಾರೆ ಓವರ್ ಆ್ಯಂಡ್ ಅಬೌವ್. ಅದನ್ನು ನಾವೇನಂತ ಹೇಳ್ತೀವಿ, ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ಓಕೆ, ನೆಕ್ಸ್ಟು ಈಸ್ ಡಿ, ಪಾಯಿಂಟ್ ನಂಬರ್ ಡಿ ಈಸ್ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ಇದು ಸಿಂಪಲ್. ಏನು ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ, ಅವರು ನಮಗೆ ಓವರ್ ಆ್ಯಂಡ್ ಅಬೌವ್ ಪ್ರಾಫಿಟಲ್ಲಿ ಎಂಜಾಯ್ ಮಾಡಲ್ಲ. ಅಂದರೆ ಅದು ನಾನು ತೋರಿಸಿದ್ನಲ್ಲ, 3 lakh rupeesಲ್ಲಿ 30% 10% ಅಂದರೆ 30,000 ತೊಗೊಂಡು ಅವ್ರು ಸುಮ್ಮನೆ ಆಗಿಬಿಡ್ತಾರೆ. ಓವರ್ ಆ್ಯಂಡ್ ಅಬೌವ್ ಅವ್ರು ಪಾರ್ಟಿಸಿಪೇಟ್ ಮಾಡಲ್ಲ. ಅವ್ರೇನಾದರೂ ಓವರ್ ಆ್ಯಂಡ್ ಅಬೌವ್ ತೊಗೊಂಡ್ರೆ ಅವ್ರನ್ನ ನಾವು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತೀವಿ. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತೀವಿ. ಸೊ ಜನರಲ್ ಆಗಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಏನೂ ಹೇಳಿಲ್ಲ ಅಂತ ಹೇಳಿದ್ರೆ ದ ಪ್ರಿಫರೆನ್ಸ್ ಶೇರ್ಸ್ ವಿಲ್ ಬಿ ಜನರಲಿ ನಾನ್ ಪಾರ್ಟಿಸಿಪೇಟಿಂಗ್ ಇನ್ ನೇಚರ್. ಓಕೆ, ರೈಟ್. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ಸೊ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸು ಮತ್ತು ನಾನ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸು ಇವೆರಡು ಒಟ್ಟಿಗೆ ತೊಗೊತೀನಿ. ವೆರಿ ಸಿಂಪಲ್ ಥಿಂಗ್. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಮತ್ತು ನಾನ್ ರಿಡೀಮಬಲ್ ಅಂದರೆ, ರಿಡೀಮಬಲ್ ಅಂದರೆ ಏನರ್ಥ, ದ ಟರ್ಮ್ ರಿಡೀಮಬಲ್ ರಿಫರ್ಸ್ ಟು ಪೇ ಔಟ್. ಓಕೆ, ದುಡ್ಡು ವಾಪಸ್ ಕೊಡೋದು. ಈಗ ನಾವು ಪ್ರಿಫರೆನ್ಸ್ ಶೇರ್ಸ್ ಹತ್ರ ದುಡ್ಡು ಇಸ್ಕೊಂಡಾದ್ಮೇಲೆ ಅವ್ರಿಗೆ ನಾವು ವಾಪಸ್ ಕೊಡಬೇಕು. ಅದನ್ನು ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಇಟ್ ವಿಲ್ ಬಿ ಕಾಲ್ಡ್ ಆಸ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ಜನರಲಾಗಿ ಇಂಡಿಯಾದಲ್ಲಿ ನೀವು ಯಾವಾಗ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ಯಾವಾಗ ಅವ್ರಿಗೆ ದುಡ್ಡು ವಾಪಸ್ ಕೊಡ್ತೀರಾ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಬೇಕು. ಯು ಶುಡ್ ಮಸ್ಟ್ ಆ್ಯಂಡ್ ಶುಡ್ ಮೆನ್ಷನ್ ಇಟ್. ಇಲ್ಲ ಅಂತ ಹೇಳಿದ್ರೆ ಯು ವಿಲ್ ಫೇಸ್ ಪ್ರಾಬ್ಲಮ್. ಮ್ಯಾಕ್ಸಿಮಮ್ ನೀವು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡೋಕ್ಕಾಗಲ್ಲ. ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ರೆ, ಅಥವಾ ನಾನ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಕಂಪನಿ ಶಟ್ ಡೌನ್ ಆಗೋವರೆಗೂ ಅವ್ರಿಗೆ ನಾವು ದುಡ್ಡು ಕೊಡಲ್ಲ. ಆ ಥರ ನೀವು ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಬಾರ್ದು. ಸೊ ಈಗ ತಾನೇ ನಾನು ಹೇಳಿದೆ, ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ನೀವು ಎಷ್ಟು ಶೇರ್ಸ್ ಇಶ್ಯೂ, ಯಾವಾಗ ದುಡ್ಡು ವಾಪಸ್ ಕೊಡ್ತೀರಂತ ಬಿಗಿನಿಂಗಲ್ಲೇ ಹೇಳಬೇಕು ಅಂತ. ಓಕೆ, ಸೊ ಮ್ಯಾಕ್ಸಿಮಮ್ ಪೀರಿಯಡ್ ನೀವು ಎಷ್ಟಕ್ಕೆ ಇಶ್ಯೂ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿದೆ ಪಾಯಿಂಟು ಹಿಯರ್. ದಟ್ ಈಸ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಫಾರ್ ವಿಚ್ ಇಶ್ಯೂ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ಇಶ್ಯೂಡ್ ಇಸ್ 20 years. ಅದೇ ಹೈಯೆಸ್ಟು. 20 ವರ್ಷದೊಳಗಡೆ ಅವ್ರಿಗೆ ದುಡ್ಡು ಕೊಟ್ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಯು ವಿಲ್ ಫೇಸ್ ಪ್ರಾಬ್ಲಮ್. ಒಬ್ಬರಿಗೆ ಮಾತ್ರನೇ 20 ವರ್ಷಕ್ಕಿಂತ ಜಾಸ್ತಿ ಇದೆ. ಅದು ಯಾರಿಗೆ ಅಂದರೆ ಇಲ್ಲೇ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ, ದಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ಕಂಪನೀಸ್ಗೆ. ಸೊ ರೋಡ್ ಕನ್ಸ್ಟ್ರಕ್ಷನು, ಡ್ಯಾಮ್ ಕನ್ಸ್ಟ್ರಕ್ಷನು, ಅವರೆಲ್ಲರಿಗೂ 20 ವರ್ಷಕ್ಕಿಂತ ಜಾಸ್ತಿ ಟೈಮ್ ತೊಗೋಬೋದು. ಅವ್ರಿಗಿರೋ ಟೈಮ್ ಲಿಮಿಟು 30 ವರ್ಷ, 30 years. ಓಕೆ, ಸೊ ಇನ್ನು ಬೇರೆ ಎಲ್ಲರಿಗೂ 20 years ಅಷ್ಟೇ. ಅದಕ್ಕಿಂತ ಜಾಸ್ತಿ ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡೋಂಗಿಲ್ಲ. ಓಕೆ, ರೈಟ್. ನೆಕ್ಸ್ಟ್ ಇನ್ನು ಮಿಕ್ಕಿರೋದು ದಿಸ್ ಟು ಥಿಂಗ್ಸ್ ಆರ್ ವೆರಿ ಸಿಂಪಲ್. ಒನ್ ಈಸ್ ಕನ್ವರ್ಟಬಲ್ ಆ್ಯಂಡ್ ನಾನ್ ಕನ್ವರ್ಟಬಲ್. ಕನ್ವರ್ಟಬಲ್ ಅಂದರೆ ಏನರ್ಥ, ಆ ಪ್ರಿಫರೆನ್ಸ್ ಶೇರ್ಸ್ನ ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದನ್ನು ಕನ್ವರ್ಟಬಲ್ ಅಂತೀವಿ. ನಾನ್ ಕನ್ವರ್ಟಬಲ್ ಅಂದರೆ ದೋಸ್ ಪ್ರಿಫರೆನ್ಸ್ ಶೇರ್ಸ್ ಕೆನಾಟ್ ಬಿ ಕನ್ವರ್ಟೆಡ್ ಇಂಟು ಈಕ್ವಿಟಿ ಶೇರ್ಸ್. ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಮತ್ತು ಇಲ್ಲಿ ನೋಟ್ ಅಂತ ಇದೆ, ಇದನ್ನು ಅಂಡರ್ಲೈನ್ ಮಾಡಿಕೊಡಿ, ವೆರಿ ಇಂಪಾರ್ಟೆಂಟ್. ಅನ್ಲೆಸ್ ಅದರ್ವೈಸ್ ಮೆನ್ಷನ್, ಪ್ರಿಫರೆನ್ಸ್ ಶೇರ್ಸ್ ಆರ್ ನಾನ್ ಕ್ಯುಮುಲೇಟಿವ್, ನಾನ್ ಪಾರ್ಟಿಸಿಪೇಟಿಂಗ್, ನಾನ್ ಕನ್ವರ್ಟಬಲ್ ಆ್ಯಂಡ್ ರಿಡೀಮಬಲ್ ಇನ್ ನೇಚರ್. ಸೊ ಜನರಲ್ ಆಗಿ ನೀವಿಲ್ಲಿ 8 ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಓದಿದ್ದೀರಾ. ಅದರಲ್ಲಿ ಕ್ಯುಮುಲೇಟಿವ್, ನಾನ್ ಕ್ಯುಮುಲೇಟಿವ್ ಆಗಿ ಏನಾಗಿರುತ್ತೆ, ನಾನ್ ಕ್ಯುಮುಲೇಟಿವ್ ಆಗಿರುತ್ತೆ. ಪಾರ್ಟಿಸಿಪೇಟಿಂಗಲ್ಲಿ ನಾನ್ ಪಾರ್ಟಿಸಿಪೇಟಿಂಗ್ ಆಗಿರುತ್ತೆ. ಮತ್ತು ಕನ್ವರ್ಟಬಲಲ್ಲಿ ನಾನ್ ಕನ್ವರ್ಟಬಲ್ ಆಗಿರುತ್ತೆ. ರಿಡೀಮಬಲಲ್ಲಿ ರಿಡೀಮಬಲ್ ಆಗಿರುತ್ತೆ. ಇರ್ರಿಡೀಮಬಲ್ ಇಶ್ಯೂ ಮಾಡಬಾರ್ದು, ಕ್ಯುಮುಲೇಟಿವ್ ಇಶ್ಯೂ ಮಾಡಬಾರ್ದು, ಪಾರ್ಟಿಸಿಪೇಟಿಂಗ್ ಇಶ್ಯೂ ಮಾಡಬಾರ್ದು, ಕನ್ವರ್ಟಬಲ್ ಇಶ್ಯೂ ಮಾಡಬಾರ್ದು. ಓಕೆ, ರೈಟ್. ಸೊ ಈಕ್ವಿಟಿ ಶೇರ್ಸ್ ಇಟ್ ವೆರಿ ಸಿಂಪಲ್. ನಾನು ಆವಾಗಲೇ ಹೇಳಿದೆ, ಈಕ್ವಿಟಿ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ಆರ್ ನಾಟ್ ಹ್ಯಾವಿಂಗ್ ಎನಿ ಪ್ರಿಫರೆನ್ಸ್. ಅವ್ರಿಗೆ ಫಿಕ್ಸೆಡ್ ರೇಟ್ ಆಫ್ ಡಿವಿಡೆಂಡ್ ಇರಲ್ಲ. ಅವರು ಪ್ರಿಫರೆನ್ಸ್ ಶೇರ್ಸ್ ಅವರು ಇಸ್ಕೊಂಡಿರೋ ಡಿವಿಡೆಂಡ್ ಆದಮೇಲೆ ಇವರು ಡಿವಿಡೆಂಡ್ ರಿಸೀವ್ ಮಾಡ್ತಾರೆ. ಆ್ಯಂಡ್ ಲಿಕ್ವಿಡೇಷನ್ ಆಗೋ ಟೈಮಲ್ಲೂ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ದುಡ್ಡು ಕೊಟ್ಟಾದ ಮೇಲೆ ಅವರಿಗೆ ದುಡ್ಡು ಕೊಡಬೇಕಾಗುತ್ತೆ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್, ಪ್ರಿಫರೆನ್ಸ್ ಶೇರ್ಸಿಗೆ ಕಂಪೇರ್ ಮಾಡಿದ್ರೆ ಇವ್ರಿಗಿರೋ ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತ ಹೇಳಿದ್ರೆ, ದಿಸ್ ಪರ್ಸನ್ಸ್ ವಿಲ್ ಬಿ ಹ್ಯಾವಿಂಗ್ ವೋಟಿಂಗ್ ರೈಟ್ಸ್. ಇವ್ರಿಗೆ ವೋಟಿಂಗ್ ರೈಟ್ಸ್ ಇರುತ್ತೆ. ಓಕೆ,
ರೈಟ್. ನೆಕ್ಸ್ಟ್, ಈಗ ಇಶ್ಯೂ ಆಫ್ ಶೇರ್ಸ್ ಫಾರ್ ಕ್ಯಾಶ್. ಈಗ ನಾವು ಶೇರ್ಸನ್ನು ಇಶ್ಯೂ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಯಾವ ಥರ ಮಾಡಬೇಕು. ಓಕೆ, ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ಇದು ನೋಡ್ಕೊಳ್ಳಿ. ಟು ಇಶ್ಯೂ ದ ಶೇರ್ಸ್ ಪ್ರೈವೇಟ್ ಕಂಪನಿ ಡಿಪೆಂಡ್ ಅಪಾನ್ ಪ್ರೈವೇಟ್ ಪ್ಲೇಸ್ಮೆಂಟ್ ಆ್ಯಂಡ್ ಪಬ್ಲಿಕ್ ಕಂಪನೀಸ್ ಡಿಪೆಂಡ್ ಅಪಾನ್ ಪ್ರಾಸ್ಪೆಕ್ಟಸ್. ಓಕೆ, ಸೊ ಅಂದರೆ ಅರ್ಥ, ಪಬ್ಲಿಕ್ ಕಂಪನಿಯವರು ಶೇರ್ಸನ್ನು ಇಶ್ಯೂ ಮಾಡೋದಕ್ಕಿಂತ ಮುಂಚೆ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾದ್ರೆ, ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗಬೇಕಾದ್ರೆ ಪ್ರಾಸ್ಪೆಕ್ಟಸ್ ಅಂತ ಇಶ್ಯೂ ಮಾಡ್ತಾರೆ. ಅದರಲ್ಲಿ ಏನೇನಿರುತ್ತೆ, ನಿಮ್ಮ ಕಂಪನಿ ಏನೇನು ಟೀಚ್ ಮಾಡ್ತಾರೆ, ಯಾವ್ಯಾವ ಥರ ಫ್ಯಾಕಲ್ಟೀಸ್ ಇದ್ದಾರೆ, ಏನೇನು ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ ಇದೆ, ಏನೇನು ಇಲ್ಲಿವರೆಗೂ ಅಚೀವ್ಮೆಂಟ್ಸ್ ಆಗಿದೆ, ಅದೆಲ್ಲ ಡೀಟೇಲ್ಸು ಅದರಲ್ಲಿರುತ್ತೆ. ಇನ್ ದ ಸೇಮ್ ವೇ ಅವರು ಪಬ್ಲಿಕ್ ಕಂಪ್ನಿಯವರು ಪ್ರಾಸ್ಪೆಕ್ಟಸ್ ಅದಕ್ಕೆ ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಾದಮೇಲೆ ಅವ್ರು ಎಲ್ಲಿ ಅದನ್ನು ದುಡ್ಡು ಖರ್ಚು ಮಾಡ್ತಾರೆ, ಮತ್ತು ಎಷ್ಟು ದುಡ್ಡು ಬರುತ್ತೆ, ಮತ್ತು ಅಕಸ್ಮಾತ್ ಏನಾದರೂ ದುಡ್ಡು ಸೇವ್ ಆಯಿತು ಅಂತ ಹೇಳಿದ್ರೆ ಹೌ ಇಟ್ ವಿಲ್ ಬಿ ಡೆಲ್ಟ್. ಸೊ ಎಲ್ಲ ಇನ್ಫಾರ್ಮೇಷನು ಆ ಪ್ರಾಸ್ಪೆಕ್ಟಸಲ್ಲಿ ಇರಬೇಕು. ವರಾಸ್ ಪ್ರೈವೇಟ್ ಕಂಪ್ನಿಯಲ್ಲಿ ದಟ್ ಈಸ್ ಪ್ರೈವೇಟ್ ಪ್ಲೇಸ್ಮೆಂಟ್. ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಅದು ಅವರು ಮಾತುಕತೆ ಮುಖಾಂತರ ಅವ್ರಿಗೆ ಹೇಗೆ ಬೇಕೋ ಅದೇ ಮಾಡ್ಕೊಬೋದು. ಸೊ ಅವರು ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ನಿಮಗೆ ಗೊತ್ತಿದೆ. ಬಿಫೋರ್ ದಟ್ ಐ ವಿಲ್ ಟೇಕ್ ಒನ್ ಮೋರ್ ಥಿಂಗ್. ಏನು ಅಂತ ಹೇಳಿದ್ರೆ, ನಿಮಗೆ ಈ ಕಾನ್ಸೆಪ್ಟ್ ನಿಮ್ಮ ಇದರಲ್ಲಿ ಓದಿರ್ತೀರ, ದಿಸ್ ಒನ್. ದಟ್ ಈಸ್, ನೀವು ಇಲ್ಲಿ ಶೇರ್ ಹೋಲ್ಡರ್ಸ್ ಹತ್ರ ದುಡ್ಡು ಕಲೆಕ್ಟ್ ಮಾಡಬೇಕಾದ್ರೆ ಹೌ ಯು ವಿಲ್ ಕಲೆಕ್ಟ್ ದ ಅಮೌಂಟ್ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ. ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಅಪ್ಲಿಕೇಶನ್ ಮನಿ ಅಂತೀವಿ, ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಅಲಾಟ್ಮೆಂಟ್ ಮನಿ ಅಂತೀವಿ, ಥರ್ಡ್ ಇನ್ಸ್ಟಾಲ್ಮೆಂಟ್ ಫಸ್ಟ್ ಕಾಲ್ ಮನಿ, ಫೋರ್ತ್ ಇನ್ಸ್ಟಾಲ್ಮೆಂಟ್ ಸೆಕೆಂಡ್ ಕಾಲ್ ಮನಿ, ಆ್ಯಂಡ್ ಲಾಸ್ಟ್ ಇನ್ಸ್ಟಾಲ್ಮೆಂಟನ್ನು ಫೈನಲ್ ಕಾಲ್ ಮನಿ ಅಂತೀವಿ. ಸೊ ಇದನ್ನು ನೀವೆಲ್ಲ ಆವಾಗಲೇ ಅರ್ಥ ಮಾಡ್ಕೊಂಡಿದ್ದೀರಾ, ಮತ್ತು ಇದನ್ನು ನೀವು ಪಿ ಯುಲಿ ಓದಿ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದ್ರಿಂದ ದಿಸ್ ಇಸ್ ನಾಟ್ ಎ ನ್ಯೂ ಟರ್ಮ್. ಓಕೆ, ಆ್ಯಂಡ್ ಇಲ್ಲಿ ಜನರಲಾಗಿ ನಾವು ಇನ್ಸ್ಟಾಲ್ಮೆಂಟ್ಗಳಿಗೆ ಕೊಟ್ಟಿರೋ ಹೆಸರಿದು. ಫಸ್ಟ್ ಇನ್ಸ್ಟಾಲ್ಮೆಂಟು ಮತ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟು ಇಟ್ ವಿಲ್ ಬಿ ಕಾಮನ್. ಅದನ್ನು ಯಾವತ್ತೂ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಪ್ಲಿಕೇಶನ್ ಅಂತಲೇ ಕೂಗಬೇಕು, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಅಲಾಟ್ಮೆಂಟ್ ಅಂತಲೇ ಕೂಗಬೇಕು. ಅದಾದಮೇಲೆ ಫಾರ್ ಎಕ್ಸಾಂಪಲ್ ಇದನ್ನು ನಾನು ತಿರ್ಗಾ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಾಕ್ಟಿಕಲ್ಸ್ ಕ್ವಶನ್ಸ್ ಮಾಡಬೇಕಾದ್ರೂ ಡಿಸ್ಕಸ್ ಮಾಡಿದ್ದೀನಿ, ಇನ್ನೊಂದು ಸಲ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಕಂಪ್ನಿಯವರು ಒಂದು ಶೇರ್ಗೆ ಕೊಡಬೇಕಾಗಿರೋ ದುಡ್ಡನ್ನು 4 ಇನ್ಸ್ಟಾಲ್ಮೆಂಟಲ್ಲಿ ಕಲೆಕ್ಟ್ ಮಾಡ್ತಾರಂದರೆ ಮೊದಲನೇ ಇನ್ಸ್ಟಾಲ್ಮೆಂಟನ್ನು ಅಪ್ಲಿಕೇಶನ್ ಅಂತೀವಿ, ಎರಡನೇ ಇನ್ಸ್ಟಾಲ್ಮೆಂಟ್ ಅಲಾಟ್ಮೆಂಟ್, ಮೂರನೇ ಇನ್ಸ್ಟಾಲ್ಮೆಂಟ್ ಫಸ್ಟ್ ಕಾಲ್, ನಾಲ್ಕನೇ ಇನ್ಸ್ಟಾಲ್ಮೆಂಟು ಸೆಕೆಂಡ್ ಕಾಲ್ ಅಲ್ಲ ಲಾಸ್ಟ್ ಕಾಲ್, ಯಾಕೆಂದರೆ ಅದೇ ಲಾಸ್ಟ್ ಇನ್ಸ್ಟಾಲ್ಮೆಂಟು, 4 ಆದಮೇಲೆ ಇಲ್ಲ. ನೆಕ್ಸ್ಟು ಈಗ ಟೋಟಲಾಗಿ 12 ರೂಪಾಯಿ ಇದೆ, 4 ರೂಪಾಯಿ ಅಂತ ಒಂದೊಂದು ಇನ್ಸ್ಟಾಲ್ಮೆಂಟ್ ಕಲೆಕ್ಟ್ ಮಾಡ್ತಾರೆ ಅಂದರೆ ಎಷ್ಟು ಇನ್ಸ್ಟಾಲ್ಮೆಂಟ್ ಆಯಿತು, 3 ಇನ್ಸ್ಟಾಲ್ಮೆಂಟು. ಆವಾಗ ಮೊದಲನೇ ಇನ್ಸ್ಟಾಲ್ಮೆಂಟ್ ಯಾವುದು, ಅಪ್ಲಿಕೇಶನ್, ಎರಡನೇ ಇನ್ಸ್ಟಾಲ್ಮೆಂಟು ಅಲಾಟ್ಮೆಂಟ್, ಮೂರನೇ ಇನ್ಸ್ಟಾಲ್ಮೆಂಟು ಅದೇ ಲಾಸ್ಟು, ಯಾಕೆಂದರೆ ಮೂರನೇದಾದ್ಮೇಲೆ ನೆಕ್ಸ್ಟ್ ಯಾವುದೂ ಇಲ್ಲ. ಸೊ ಆ ಥರ ನೀವು ಪ್ರತಿಯೊಂದು ಪ್ರಾಬ್ಲಮನ್ನು ಸ್ವಲ್ಪ ಐಡೆಂಟಿಫೈ ಮಾಡ್ಕೋಬೇಕು. ರೈಟ್, ಈಗ ಇಲ್ಲಿ ಬರೋಣ. ಈಗ ಒಂದು ಮೇಜರ್ ಪಾಯಿಂಟ್ ಇದೆ ಇಲ್ಲಿ, ದಟ್ ಈಸ್ this one. As per the section 39 of the Companies Act 2013, application money must be at least 5% of the nominal value of the shares. ಅಂದರೆ ಅರ್ಥ ಏನು, ನೀವು ಅಪ್ಲಿಕೇಶನ್ ಕಲೆಕ್ಟ್ ಮಾಡಬೇಕಾದ್ರೆ ಸೇ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಮನಿ ಅಂತ ಫೇಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ದಟ್ಸ್ ಒರಿಜಿನಲ್ ಪ್ರೈಸ್ ಅಥವಾ ನಾಮಿನಲ್ ವ್ಯಾಲ್ಯೂ ಅಂತೀವಿ. ಈಗ ಆ ನಾಮಿನಲ್ ವ್ಯಾಲ್ಯೂ ಎಷ್ಟಿರುತ್ತೆ ಅದರಲ್ಲಿ 5% ಆದರೂ ನೀವು ಅಪ್ಲಿಕೇಶನ್ ಮನಿ ಅಂತ ಕಲೆಕ್ಟ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಇಲ್ಲ ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಒನ್ ಮೋರ್ ಥಿಂಗ್ ಈಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ದಟ್ ಈಸ್, ಈಗ ನಾನು ಅವಾಗಲೇ ಹೇಳಿದೆ, ಕಂಪ್ನಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಇರುತ್ತೆ, ಅದರಲ್ಲಿ ಆಥರೈಸ್ ಶೇರ್ ಕ್ಯಾಪಿಟಲು ಮತ್ತು ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಅಂತ. ಈಗ ಜನಕ್ಕೆ ಏನು ಮಾಡ್ತೀರಾ, ನೀವು ಜನಕ್ಕೆ ಒಂದು 10,000 ಶೇರ್ಸ್ ಕೊಡ್ತೀರಾ ಅಥವಾ 1,000 ಶೇರ್ಸ್ ಕೊಡ್ತೀರಾ ಅಂತ ಅಂದ್ಕೊಳ್ಳಿ. ಯು ವಿಲ್ ಬಿ ಗಿವಿಂಗ್ ದೆಮ್ 1,000 ಶೇರ್ಸ್. ಈ 1,000 ಶೇರ್ಸಲ್ಲಿ ಓಕೆ ಜನ ಏನು ಮಾಡ್ತಾರೆ, ದೇ ವಿಲ್ ಪರ್ಚೇಸ್ 800 ಶೇರ್ಸು ಅಥವಾ ದೇ ವಿಲ್ ಪರ್ಚೇಸ್ 850 ಶೇರ್ಸು. ಅವ್ರ ಹತ್ರ ನೀವೇನು ಮಾಡ್ಬೋದು ಅವಾಗ, ಸರ್ 850 ಶೇರ್ಸನ್ನು ಜನಕ್ಕೆ ಕೊಟ್ಬಿಡ್ತೀವಿ. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ರೂಲ್ಸ್ ಪ್ರಕಾರ ನೀವು ಜನಕ್ಕೆ ಶೇರ್ಸ್ ಕೊಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 90% ಅಚೀವ್ ಆಗಲೇಬೇಕು. ಅಂದರೆ ನೀವೇನು ಶೇರ್ಸ್ ಇಶ್ಯೂ ಮಾಡ್ತೀರೋ ಅದರಲ್ಲಿ 90% ಶೇರ್ಸನ್ನು ಜನ ತೊಗೊಳ್ಳೇಬೇಕು. ಇಲ್ಲ ಸರ್ ನೀವೇನೇನು ದುಡ್ಡು ಕಲೆಕ್ಟ್ ಮಾಡಿದ್ರೆ ಅದೆಲ್ಲ ದುಡ್ಡು ವಾಪಸ್ ಕೊಟ್ಬಿಡಬೇಕು. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಓಕೆ, 90%ಗಿಂತ ಒಂದು ಶೇರ್ ಕಮ್ಮಿ ಇದ್ರೂ ಇಟ್ ಈಸ್ ನಾಟ್ ಪಾಸಿಬಲ್. ವೆರಿ 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 ಸ್ಟ್ರಿಕ್ಟ್. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೇರ್ ಆರ್ ಹ್ಯೂಜ್ ಅಮೌಂಟ್ ಆಫ್ ಅಂತ ಹೇಳ್ತೀವಿ ಫ್ರಾಡ್ಸ್ ಮತ್ತು ವೈಲೇಷನ್ಸ್ ನಡೆದಿದೆ. ಆ ಕಾರಣಕ್ಕೋಸ್ಕರ ದಿಸ್ ಇಸ್ ವೆರಿ ವೆರಿ ಸ್ಟ್ರಿಕ್ಟ್.
ಸೊ ಆ ಮಿನಿಮಮ್ ಸಬ್ಸ್ಕ್ರಿಪ್ಷನಲ್ಲಿ ನೀವು ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡ್ತೀರಾ ಪಬ್ಲಿಕ್ಕಿಗೆ, ಇಲ್ಲಿದೆ ನೋಡಿ ಆ ಪ್ರಾಸ್ಪೆಕ್ಟಸಲ್ಲಿ ಏನೇನಿರಬೇಕು ಅಂತ. ಪ್ರೈಮರಿ ಎಕ್ಸ್ಪೆನ್ಸಸ್ ಆಫ್ ದ ಕಂಪನಿ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಯರಿಟಿಕಲ್ ಕ್ವಶನ್ ಇದು. ಅಂದರೆ ಕಂಪನಿ ಪ್ರೈಮರಿ ಎಕ್ಸ್ಪೆನ್ಸಸ್ ಅಂದರೆ ಏನರ್ಥ, ಇನಿಷಿಯಲ್ ಎಕ್ಸ್ಪೆನ್ಸಸ್ ಏನೇನಾಗುತ್ತೆ ಅದನ್ನು ತೋರಿಸ್ಬೇಕು. ಕಮಿಷನ್ ಪೇಯಬಲ್, ಈಗ ಶೇರ್ಸ್ ಇಶ್ಯೂ ಮಾಡಿದಾಗ ಅಂಡರ್ ರೈಟರ್ಸ್ ಅಂತ ಇರ್ತಾರೆ, ಬೇರೆಯವರು ಇರ್ತಾರೆ, ಕಮಿಷನ್ ಏಜೆಂಟ್ಸು, ಅವರಿಗೆಲ್ಲ ನೀವೇನು ಕಮಿಷನ್ ಕೊಡ್ತೀರಾ ಅದನ್ನು ತಿಳಿಸ್ಬೇಕು. ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಪರ್ಚೇಸ್ ಆರ್ ಟು ಬಿ ಪರ್ಚೇಸ್ ಅಂದರೆ ಅರ್ಥ. ಈಗ ನೆಕ್ಸ್ಟು ದುಡ್ಡನ್ನು ಶೇರ್ ಹೋಲ್ಡರ್ಸ್ ಹತ್ರ ಶೇರ್ಸ್ ಕಲೆಕ್ಟ್ ಮಾಡಾದಮೇಲೆ ಅದರಿಂದ ಎಷ್ಟು ಫಿಕ್ಸ್ಡ್ ಅಸೆಟ್ಸ್ನ ಪರ್ಚೇಸ್ ಮಾಡ್ತೀರಾ, ಅದರ ದುಡ್ಡು ಎಷ್ಟು, ಅದೆಲ್ಲದನ್ನು ಕ್ಲಿಯರ್ ಕಟ್ಟಾಗಿ ಹೇಳಬೇಕು. ಅದಾದಮೇಲೆ ಫೋರ್ತ್ ಪಾಯಿಂಟಲ್ಲಿ ನಿಮ್ಗೆ ಏನೇನು ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ ಅದನ್ನು ತಿಳಿಸ್ಬೇಕು. ಆ್ಯಂಡ್ ಫಿಫ್ತ್ ಪಾಯಿಂಟ್ ನಿಮ್ಮ ಡೇ ಟು ಡೇ ಆಪರೇಷನ್, ವರ್ಕಿಂಗ್ ಕ್ಯಾಪಿಟಲ್ ಡೇ ಟು ಡೇ ಆಪರೇಷನ್ಸ್ಗೆ ಏನೇನು ಎಕ್ಸ್ಪೆಂಡಿಚರ್ಸ್ ಬೇಕಾಗುತ್ತೆ ಅದನ್ನು ನೀವು ತಿಳಿಸ್ಬೇಕು. ಸೊ ಆಲ್ ದಿಸ್ ಥಿಂಗ್ಸ್ ಶುಡ್ ಬಿ ಪ್ರೆಸೆಂಟ್ ಇನ್ ಯೋರ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಕ್ರೈಟೀರಿಯಾ ಆಫ್ ಪ್ರಾಸ್ಪೆಕ್ಟಸ್. ಓಕೆ, ಎಷ್ಟು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇರೋದು 90%. ಅದು ಕೆಳಗಡೆ ಇರೋ ಇಲ್ಲೂ ಇದೆ ನೋಡಿ, ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್ 90%. ಸೊ ಅಲ್ಲೂ ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಇನ್ನೊಂದು 2 ಪಾಯಿಂಟ್ಸ್ ಇದೆ ಹಿಯರ್. ಏನದು, ಅಕಸ್ಮಾತ್ ಏನಾದರೂ ಆ 90% ಕ್ರೈಟೀರಿಯಾ ನೀವು ಒಪ್ಪಲಿಲ್ಲ ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 1, ಆ ದುಡ್ಡನ್ನು ವಾಪಸ್ ಕೊಡಬೇಕು. ಎಷ್ಟು ಹಿಂದೊಳಗಡೆ 15 days ಆಫ್ ದ ಕ್ಲೋಸರ್ ಆಫ್ ದ ಇಶ್ಯೂ ಇನ್ ಕೇಸ್ ಆಫ್ ಎ ನಾನ್ ಅಂಡರ್ ರಿಟನ್ ಇಶ್ಯೂ, ಆ್ಯಂಡ್ 7 days ಆಫ್ ದ ಕ್ಲೋಸರ್ ಆಫ್ ದ ಇಶ್ಯೂ ಇನ್ ಕೇಸ್ ಆಫ್ ಅಂಡರ್ ರಿಟನ್ ಇಶ್ಯೂ ವೇರ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇನ್ಕ್ಲೂಡಿಂಗ್ ಡೆವಲಪ್ಮೆಂಟ್ ಆಬ್ಲಿಗೇಷನ್ ಪೇಡ್ ಬೈ ದ ಅಂಡರ್ ರೈಟರ್ಸ್ ಈಸ್ ನಾಟ್ ರಿಸೀವ್ಡ್ ವಿತಿನ್ 60 days. ಅಂದರೆ ಅರ್ಥ ಯಾವಾಗ ದುಡ್ಡು ವಾಪಸ್ ಕೊಡಬೇಕು ಅಂತ. ಇಲ್ಲಿ ಬೇಸಿಕ್ಕಾಗಿ ಅಂಡರ್ ರೈಟರ್ಸ್ ಅಂತ ಹೇಳಿದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ, ಇವ್ರನ್ನ ನಾವು ಕಮಿಷನ್ ಏಜೆಂಟ್ಸ್ ಅಂತೀವಿ. ಸೊ ಕಂಪನಿಯವರು ಪಬ್ಲಿಕ್ಕಿಗೆ ಶೇರ್ಸನ್ನು ಮಾರೋದು ಅಷ್ಟು ಸುಲಭ ಅಲ್ಲ, ಇಟ್ಸ್ ನಾಟ್ ಸೋ ಈಸಿ. ಬಿಗ್ ಕಂಪನೀಸ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಗುಡ್ ವಿಲ್ ಇರುತ್ತೆ, ಒಳ್ಳೆ ಬ್ರ್ಯಾಂಡ್ ನೇಮ್ ಇರುತ್ತೆ. ಸೊ ಜನ ಆಟೋಮೆಟಿಕ್ಕಾಗಿ ಪರ್ಚೇಸ್ ಮಾಡ್ತಾರೆ. ಈಗ ಯಾವುದಾದ್ರೂ ಹೊಸ ಕಂಪ್ನಿ ನಾನು ಮತ್ತು ನೀವು ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಶೇರ್ಸನ್ನು ಯಾರೂ ತೊಗೊಳೋದಕ್ಕೆ ರೆಡಿ ಇರೋಲ್ಲ, ಯಾಕೆಂದರೆ ದೇ ವಿಲ್ ನಾಟ್ ಬಿ ಅವೇರ್ ಆಫ್ ದ ಕಂಪನಿ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಯಾರಾದರೂ ಒಬ್ಬ ಕಮಿಷನ್ ಏಜೆಂಟ್ಗೆ ಅವ್ನಿಗೆ ನೀನು ನನಗೆ ಶೇರ್ ಮಾರಿಸ್ಕೊಡು, ನಿಮಗೆ ನಾನು ಇಷ್ಟು ಕಮಿಷನ್ ಕೊಡ್ತೀವಿ ಅಂತ ಅವ್ರಿಗೆ ಪ್ರವೋಕ್ ಮಾಡ್ತೀವಿ. ಸೊ ಅವ್ರನ್ನ ನಾವು ಅಫಿಷಿಯಲ್ ಟರ್ಮ್ಸಲ್ಲಿ ಅಂಡರ್ ರೈಟರ್ಸ್ ಅಂತೀವಿ. ಸೊ ಮೊದಲನೇ ಕೇಸಲ್ಲಿ ಅವ್ರು ಹೇಳಿರೋದು 15 days ಆಫ್ ದ ಕ್ಲೋಸರ್ ಆಫ್ ದ ಇಶ್ಯೂ ಇನ್ ಕೇಸ್ ಆಫ್ ನಾನ್ ಅಂಡರ್ ರಿಟನ್ ಇಶ್ಯೂ. ಅಂದರೆ ನೀವು ಕಮಿಷನ್ ಏಜೆಂಟ್ಸ್ ಮುಖಾಂತರ ಮಾಡಿಲ್ಲ, ನೀವೇ ಓನಾಗಿ ಕಂಪನಿಯವರನ್ನೇ ಪಬ್ಲಿಕ್ಕಿಗೆ ಶೇರ್ಸ್ ಕೊಟ್ಟಿದ್ದೀರಾ. ಅಂದರೆ 90% ಏನಾದರೂ ಅಚೀವ್ ಆಗಲಿಲ್ಲ ಅಂದರೆ ನೀವು 15 ದಿನದೊಳಗೆ ಆ ಡೇ ಅಂತ ಹೇಳ್ತೀವಿ ಕಾಂಟ್ರಾಕ್ಟ್ ಪೀರಿಯಡ್ ಮುಗಿದಿರೋ 15 ದಿನದೊಳಗಡೆ ನೀವು ದುಡ್ಡು ವಾಪಸ್ ಕೊಟ್ಬಿಡಬೇಕು. ನೆಕ್ಸ್ಟು ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಬೀಳುತ್ತೆ ನಿಮಗೆ, ಆ್ಯಂಡ್ ಆಲ್ಸೋ ಸಿವಿಯರ್ ಕಾನ್ಸಿಕ್ವೆನ್ಸಸ್ಸು ಫೇಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇನ್ ಕೇಸ್ ಆಫ್ ನೀವೇನಾದರೂ ಅಂಡರ್ ರೈಟ್ ಮಾಡಿಸಿರ ಅಂದರೆ ಪಾಯಿಂಟ್ ನಂಬರ್ 2, ಕಮಿಷನ್ ಏಜೆಂಟ್ಸ್ ಅಂದರೆ 7 ದಿನದೊಳಗಡೆ ವಾಪಸ್ ಕೊಟ್ಬಿಡಬೇಕು. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಓಕೆ, ರೈಟ್. ನೆಕ್ಸ್ಟು ಆ್ಯಂಡ್ ಆಲ್ಸೋ ಇಲ್ಲಿ ಒನ್ ಮೋರ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಇದೆ, ಇದು ಈ ಪ್ಯಾರಾಗ್ರಾಫ್. ಆಸ್ ಪರ್ ಸೆಕ್ಷನ್ 39 ಆಫ್ ದ ಕಂಪನೀಸ್ ಆ್ಯಕ್ಟ್ 2013, ಅಪ್ಲಿಕೇಶನ್ ಮನಿ ಮಸ್ಟ್ ಬಿ ಅಟ್ ಲೀಸ್ಟ್ 5% ಆಫ್ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್. ಹವೆವರ್ ಆಸ್ ಪರ್ ದ SEBI regulations, the minimum application money to be paid by an applicant along with application money shall not be less than issue price. ನಿಮಗೆ ಗೊತ್ತಿದೆ, ಫೇಸ್ ವ್ಯಾಲ್ಯೂ ಅಂದ್ರೆ ಬೇರೆ ಮತ್ತು ಇಶ್ಯೂ ಪ್ರೈಸ್ ಅಂದ್ರೆ ಬೇರೆ. ಫೇಸ್ ವ್ಯಾಲ್ಯೂ ಅಂದರೆ ಏನರ್ಥ, ಇಟ್ ರೆಫರ್ಸ್ ಟು ನಾಮಿನಲ್ ವ್ಯಾಲ್ಯೂ ಅಂದರೆ ಒರಿಜಿನಲ್ ಪ್ರೈಸು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾನು ಫೇಸ್ ವ್ಯಾಲ್ಯೂ 10 ರೂಪಾಯಿ ಮತ್ತು ಆ 10 ರೂಪಾಯಿಗೆ ಬೆಲೆ ಇರೋವಂಥ ಶೇರ್ಸನ್ನು ನಾನು ಆಚೆ ಕಡೆ ಜನಕ್ಕೆ 100 ರೂಪಾಯಿ ಕೊಡ್ತಾಯಿದ್ದೀನಿ. ಅದು ಹೆಂಗೆ ಸರ್ 100 ರೂಪಾಯಿ ಕೊಡ್ತೀರಾ? ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ನಾನು ಅದನ್ನು ಕೊಡ್ತೀನಿ, ಇಟ್ಸ್ ಮೈ ವಿಶ್, ಯಾಕೆ ಕೊಡಬಾರ್ದು ನಾನು? ಓಕೆ, ಆ ಥರ ಕೊಡಬೇಕಾದ್ರೆ ಅಲ್ಲಿ ಈಗ ಪ್ಯಾರಾಗ್ರಾಫ್ ಇನ್ನೊಂದ್ಸಲ ಓದಿ. ಅಪ್ಲಿಕೇಶನ್ ಮನಿ ಶುಡ್ ಬಿ ಅಟ್ಲೀಸ್ಟ್ 5% ಆಫ್ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್. ಇಲ್ಲಿ ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದೆ, ಅದ್ರ ಮೇಲೆ 5% ಅಂದರೆ ಜಸ್ಟ್ 50 ಪೈಸೆ ಬರುತ್ತೆ. ಆದರೆ SEBI ರೆಗ್ಯುಲೇಷನ್ಸ್ ಏನು ಹೇಳುತ್ತೆ, ನೀವು ಅದಷ್ಟೇ ಅಲ್ಲ, ನೀವು ದ ಮಿನಿಮಮ್ ಅಪ್ಲಿಕೇಶನ್ ಮನಿ ಟು ಬಿ ಪೇಡ್ ಬೈ ಅನ್ ಅಪ್ಲಿಕೆಂಟ್ ಅಲಾಂಗ್ ವಿತ್ ಅಪ್ಲಿಕೇಶನ್ ಮನಿ ಶಲ್ ನಾಟ್ ಬಿ ಲೆಸ್ ದ್ಯಾನ್ 25% ಆಫ್ ದ ಇಶ್ಯೂ ಪ್ರೈಸ್. ಇಲ್ಲಿ ಇಶ್ಯೂ ಪ್ರೈಸ್ 100 ರೂಪಾಯಿ ಇದೆ, ಆವಾಗ ನೀವು 50 ಪೈಸೆ ಇಸ್ಕೊಳ್ಳೋದಲ್ಲ, 100 ಪಾಯಿಂಟು 25% ಎಷ್ಟು, ಇಟ್ ವಿಲ್ ಬಿ 25 ರೂಪೀಸ್ ಕಲೆಕ್ಟ್ ಮಾಡಬೇಕು. ಸೊ ಅಲ್ಲಿ 25 ರೂಪೀಸ್ ಕಲೆಕ್ಟ್ ಮಾಡಿದ್ರೆ ಫೇಸ್ ವ್ಯಾಲ್ಯೂ ಮೇಲೆ ನಾವು 50 ಪೈಸೆ ಆಟೋಮೆಟಿಕ್ಕಾಗಿ ಕಲೆಕ್ಟ್ ಮಾಡಿದಂಗೆ, ರೂಲ್ ಫಾಲೋ ಮಾಡ್ದಂಗೆ ಆಗುತ್ತೆ. ಸೊ ಯಾವಾಗಲೂ ಇವೆರಡೂ ನೋಡಬೇಕು. ಇಶ್ಯೂ ಪ್ರೈಸ್ ಜಾಸ್ತಿ ಇದ್ದಾಗ ಅದ್ರ ಮೇಲೆ 25% ಕಲೆಕ್ಟ್ ಮಾಡಬೇಕು. ಇಲ್ಲ ಇಶ್ಯೂ ಪ್ರೈಸು ಫೇಸ್ ವ್ಯಾಲ್ಯೂಗಿನ್ನ ಕಮ್ಮಿ ಇದೆ ಅಂದರೆ ಯಾವತ್ತೂ ಇಶ್ಯೂ ಪ್ರೈಸು ಫೇಸ್ ವ್ಯಾಲ್ಯೂಗಿನ್ನ ಕಮ್ಮಿ ಇರಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್. ಆ ಕಾರಣಕ್ಕೋಸ್ಕರ ಜನರಲಾಗಿ ಯಾವಾಗಲೂ ಇಶ್ಯೂ ಪ್ರೈಸ್ ಮೇಲೆ 25% ಕಲೆಕ್ಟ್ ಮಾಡೋದು ಒಳ್ಳೆಯದು. ಓಕೆ, ಇದು ಈ ಕ್ರೈಟೀರಿಯಾದಲ್ಲಿರುವಂತಹ ಆಸ್ಪೆಕ್ಟ್ಸ್. ಓಕೆ, ರೈಟ್. ಸೊ ಈ ಜರ್ನಲ್ ಎಂಟ್ರೀಸ್ ಇದೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ಹ್ಯಾವ್ ಎ ಲುಕ್. ಎಸ್, ಈಗ ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್. ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್ ಅಂತ ಹೇಳಿದ್ರೆ, ರೈಟ್, ಇಲ್ಲಿ ಸಬ್ಸ್ಕ್ರಿಪ್ಷನ್
ಬೇಸಿಕಲಿ 3 ಟೈಪ್ಸ್ ಬರುತ್ತೆ. ಓಕೆ, ಒಂದನ್ನು ಫುಲ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತೀವಿ, ಇನ್ನೊಂದನ್ನು ಓವರ್ ಸಬ್ಸ್ಕ್ರಿಪ್ಷನ್ ಅಂತೀವಿ. ಓಕೆ, ಸೊ ಇಲ್ಲಿ ಜಾಗ ಎಲ್ಲ ಬರೆಯೋದಕ್ಕೆ ಪ್ಲೀಸ್ ಗೆಟ್ ಅಡ್ಜಸ್ಟೆಡ್. ಫುಲ್ ಸಬ್ಸ್ಕ್ರಿಪ್ಷನ್, ಅಂಡರ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಓವರ್ ಸಬ್ಸ್ಕ್ರಿಪ್ಷನ್. ಫುಲ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನರ್ಥ? ಈಗ ನಾನು ಜನಕ್ಕೆ 100 ಶೇರ್ ಕೊಡ್ತೀನಿ, ಜನ 100 ಶೇರನ್ನು ಪರ್ಚೇಸ್ ಮಾಡ್ತಾರೆ, ಅದನ್ನು ಫುಲ್ ಸಬ್ಸ್ಕ್ರಿಪ್ಷನ್ ಅಂತೀವಿ. ಅಂದರೆ ದ ಟರ್ಮ್ ಸಬ್ಸ್ಕ್ರಿಪ್ಷನ್ ರೆಫರ್ಸ್ ಟು ಪರ್ಚೇಸ್. ನಾನು ಜನಕ್ಕೆ ಅಂದರೆ ಇಲ್ಲಿ ನಾನು ಅಂತ ಹೇಳಿದ್ರೆ ಕಂಪ್ನಿ. ಸೊ ಇಫ್ ದ ಕಂಪ್ನಿ ಗಿವ್ಸ್ ಟು ದ ಪಬ್ಲಿಕ್ 100 shares, ಇಫ್ ದ ಪಬ್ಲಿಕ್ ಪರ್ಚೇಸಸ್ ದ ಎಂಟೈರ್ shares, ಇಟ್ ಈಸ್ ಕಾಲ್ಡ್ ಆಸ್ ಫುಲ್ ಸಬ್ಸ್ಕ್ರಿಪ್ಷನ್. ನನಗೇನು ಪ್ರಾಬ್ಲಮ್ ಇಲ್ಲ, ಇಟ್ ಈಸ್ ವೆರಿ ಗುಡ್, ಟು ಗುಡ್ ಅದು. ವರಾಸ್ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದರೆ ನಾನು ಜನಕ್ಕೆ 100 ಶೇರ್ ಕೊಡ್ತೀನಿ, ಆವಾಗ ಜನ 80 shares ಪರ್ಚೇಸ್ ಮಾಡ್ತಾರೆ, ಅಂದರೆ ನಾನು ಕೊಟ್ಟಿರೋದಕ್ಕಿಂತ ಕಮ್ಮಿ ಶೇರ್ ಪರ್ಚೇಸ್ ಮಾಡ್ತಾರೆ. ಇದನ್ನು ನಾನು ಮಾಡೋದಕ್ಕಾಗಲ್ಲ, ಯಾಕೆಂದರೆ ಈಗ ತಾನೇ ಓದಿದ್ರಿ ಏನದು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಫಾಲೋ ಆಗಿದೆಯಾ ಇಲ್ಲೋ ಚೆಕ್ ಮಾಡ್ಕೋಬೇಕು. ಅಕಸ್ಮಾತ್ 90% ಅಲ್ವಾ, 90 shares ಬರಬೇಕು. ಇಲ್ಲಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಫಾಲೋ ಆಗಿಲ್ಲ ಅಂದರೆ ಅವ್ರಿಗೆ ದುಡ್ಡು ಕೊಟ್ಬಿಡಬೇಕು. ಅಲ್ಲೇನಾದರೂ 91, 92 ಬಂದಿತ್ತು ಈ ಕೇಸಲ್ಲಿ ಅಂದರೆ ನೀಡ್ ನಾಟ್ ಟು ವರಿ. ನೆಕ್ಸ್ಟ್, ಆ್ಯಕ್ಚುಲಾಗಿ ಫುಲ್ ಸಬ್ಸ್ಕ್ರಿಪ್ಷನ್ ಅಂದರೆ ನಾನು ಕೊಟ್ಟಿರೋದ್ರಲ್ಲಿ ಫುಲ್ ತೊಗೊತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದರೆ 90% ಇದೆಯೋ ಇಲ್ವೋ ನೋಡ್ತೀನಿ, ಇಲ್ಲ ಅಂದರೆ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಇಟ್ಸ್ ಆಲ್ಸೋ ವೆರಿ ಸಿಂಪಲ್. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನನಗೆ ಗೈಡ್ಲೈನ್ಸ್ ಇದೆ. ಆದರೆ ಓವರ್ ಸಬ್ಸ್ಕ್ರಿಪ್ಷನಲ್ಲೇ ಪ್ರಾಬ್ಲಮ್. ಈಗ 100 ಶೇರ್ ಇದೆ ಅಂತ ಅಂದ್ಕೊಳ್ಳಿ, ಆದರೆ ಜನ 150 ಶೇರ್ ಬೇಕು ಅಂತ ಅಪ್ಲಿಕೇಶನ್ ಹಾಕ್ತಾರೆ. ಓಕೆ, ಆವಾಗ ಏನು ಮಾಡಬೇಕು, ಬಿಗ್ ಹೆಕ್ಟಿಕ್. ಈಗ ಈ 50 ಶೇರನ್ನು ಯಾರಿಗೆ ಇನ್ನು 100 ಶೇರ್ ಬೇಕು ಅನ್ನೋರಿಗೆ, 150 ಅಪ್ಲಿಕೇಶನ್ ಹಾಕಿರೋರಿಗೆ ಯಾರ್ಯಾರಿಗೆ ಇಷ್ಟೆಷ್ಟು ಶೇರ್ ಕೊಡ್ತೀರಾ? ಇಟ್ಸ್ ನಾಟ್ ಸೋ ಈಸಿ. ಅಷ್ಟು ಸುಲಭ ಅಲ್ಲ. ಈಗ ನಿಮಗೆ ನೀವೇ ಥಿಂಕ್ ಮಾಡಿ, ಹೌ ಯು ವಿಲ್ ಡೀಲ್ ವಿತ್ ದಟ್. ಯಾಕೆ ಅಂತ ಹೇಳಿದ್ರೆ, ಈಗ ಕೆಲವರು ಹೇಳ್ತಾರೆ, ಸರ್ ಯಾರು ಫಸ್ಟ್ ಕೊಟ್ಟಿರ್ತಾರೆ ಅವ್ರಿಗೆ ಶೇರ್ಸನ್ನ ಕೊಟ್ಬಿಡಿ, ಲೇಟಾಗಿ ಬಂದಿರೋರು ಕೊಡಬೇಡಿ. ನಾನು ಆ ಥರ ಹೇಳಿಲ್ವೇ? ಯಾಕೆಂದರೆ ನಾನು ಬಿಗಿನಿಂಗಲ್ಲಿ ಡಿಕ್ಲರೇಷನ್ ಮಾಡಬೇಕಾದ್ರೆ 20th ಮೇವರೆಗೂ ಯಾರ್ಯಾರು ಬಂದು ಶೇರ್ಸ್ಗೆ ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ಶೇರ್ಸ್ ಕೊಡ್ತೀವಿ ಅಂತ ಹೇಳಿರ್ತೀವಿ. ಯಾರು ಫಸ್ಟ್ ಬರ್ತೀರೋ ಅವ್ರಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಂತ ಹೇಳಿರಲ್ಲ. ಸೊ ಆ ಕ್ರೈಟೀರಿಯಾ ವರ್ಕ್ ಆಗೋಲ್ಲ. ಮತ್ತು ಸೆಕೆಂಡ್ ಒನ್ನು, ಇನ್ನು ಕೆಲವ್ರು ಹೇಳ್ತಾರೆ ಹೌ ಇಟ್ ವಿಲ್ ಬಿ ಡನ್, ಲೈಕ್ ಸರ್ ಕೆಲವರು ರ್ಯಾಂಡಮ್ ಆಗಿ ಪಿಕ್ ಮಾಡಿ, ಲಾಟ್ರಿ ಪ್ರಕಾರ ಅಥವಾ ಬೇರೆ ಏನಾದರೂ ರೂಲ್ ಪ್ರಕಾರ ರ್ಯಾಂಡಮ್ ಆಗಿ ಪಿಕ್ ಮಾಡಿ ಕೊಡಿ. ಇಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಅದು ಫೇರ್ ರೂಲ್ ಅಲ್ಲ ಅದು. ಅದಕ್ಕೋಸ್ಕರನೇ ಇಲ್ಲೇನಾದರೂ ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಏನಾದರೂ ಬಂತು ಅಂತ ಹೇಳಿದ್ರೆ, ವಿ ವಿಲ್ ಬಿ ಫಾಲೋಯಿಂಗ್ ಆ್ಯಂಡ್ ಸಪ್ರೇಟ್ ಮೆಥಡ್. ಓಕೆ, ಆ ಸಪ್ರೇಟ್ ಮೆಥಡ್ಗೆ ನಾವೇನಂತ ಕೊಡ್ತೀವಿ ಅಂತ ಹೇಳಿದ್ರೆ, ರೈಟ್, ದಿಸ್ ಒನ್ 2.8, ದಟ್ ಈಸ್ ಇಲ್ಲಿ ಈ ಥರ ನಾವೇನಾದರೂ ಓವರ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಪ್ರೋ ರೇಟಾ ಅಲಾಟ್ಮೆಂಟ್. ಓಕೆ, ಇಲ್ಲಿರೋ ಒಂದು ರೂಲನ್ನು ಫಾಲೋ ಮಾಡ್ತೀವಿ. ಸೊ ಈ ರೂಲನ್ನು ಫಾಲೋ ಮಾಡಿ ಅದರ ಪ್ರಕಾರ ಶೇರ್ ಹೋಲ್ಡರ್ಸ್ಗೆ ನಾವು ಶೇರ್ಸನ್ನು ಇಶ್ಯೂ ಮಾಡಿ, ರಿಮೈನಿಂಗ್ ಅಮೌಂಟನ್ನು ಪೆಂಡಿಂಗ್ ಏನಾದರೂ ಉಳಿದಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ದುಡ್ಡನ್ನು ವಾಪಸ್ ಕೊಡ್ತೀವಿ. ಆ್ಯಸ್ ದ ವಿಶ್. ಅದು ಹೇಗಾಗುತ್ತೆ ಅದೇ ಥರ. ಓಕೆ, ಇದು ಅಷ್ಟೇ ಪ್ರಾಕ್ಟಿಕಲ್ ಇದೆ ಇದು. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತೀನಿ. ಓಕೆ, ರೈಟ್. ಆಮೇಲೆ ಈಗ ಶೇರ್ಸು ನಾವು ಇಶ್ಯೂ ಆಫ್ ಶೇರ್ಸ್ ಮಾಡಬೇಕಾದ್ರೆ 2 ಥರ ಬರುತ್ತೆ. ಒನ್ ಮೋರ್ ಥಿಂಗ್, ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಾಕ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಒನ್ಸ್ ಅಗೇನ್ ಇಲ್ಲೂ ಇನ್ನೊಂದ್ಸಲಿ ಹೇಳ್ತೀನಿ ನಿಮಗೆ. ಸೊ ಶೇರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಜನರಲಾಗಿ 3 ways ಇದೆ. ಒಂದು ಶೇರ್ ಬೆಲೆ 10 ರೂಪಾಯಿ ಅಂದರೆ ಆ ಶೇರನ್ನು 10 ರೂಪಾಯಿಗಿರೋದನ್ನು 10 ರೂಪಾಯಿಗೆ ಕೊಟ್ಟರೆ ಅದನ್ನು ಪಾರ್ ಅಂತೀವಿ. 10 ರೂಪಾಯಿ ಇರೋ ಶೇರನ್ನು ಅದಕ್ಕಿಂತ ಕಮ್ಮಿ ಕೊಟ್ಟರೆ ಡಿಸ್ಕೌಂಟ್ ಅಂತೀವಿ. 10 ರೂಪಾಯಿ ಇರೋ ಶೇರ್ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಪ್ರೀಮಿಯಮ್ ಅಂತೀವಿ. ಓಕೆ, ಈಗಿರೋ ರೂಲ್ ಪ್ರಕಾರ ನೀವು ಶೇರ್ಸನ್ನು 10 ರೂಪಾಯಿಗಿರೋ ಶೇರನ್ನು 10 ರೂಪಾಯಿಗೆ ಕೊಡ್ಬೋದು, ಪಾರಲ್ಲಿ ಇಟ್ ಈಸ್ ಅಪ್ಲಿಕೇಬಲ್. 10 ರೂಪಾಯಿ ಇರೋ ಶೇರನ್ನು ಅದಕ್ಕಿಂತ ಜಾಸ್ತಿ ಕೊಟ್ಕೊಳ್ಳಿ, ಅಪ್ಲಿಕೇಬಲ್. ಬಟ್ ಯಾವುದೇ ಕಾರಣಕ್ಕೂ 10 ರೂಪಾಯಿ ಇರೋ ಶೇರನ್ನ ಅದಕ್ಕಿಂತ ಕಮ್ಮಿ ಕೊಡೋ ಹಾಗಿಲ್ಲ. ಅದಕ್ಕೆ ಯಾವಾಗಲೂ ಒಂದು ಪಾಯಿಂಟ್ ಹೇಳಿದೆ ನಿಮಗೆ ನಾನು, ಯಾವತ್ತೂ ಇಶ್ಯೂ ಪ್ರೈಸು ಫೇಸ್ ವ್ಯಾಲ್ಯೂಗಿಂತ ಕಮ್ಮಿ ಇರಲ್ಲ ಅಂತ. ಅಂದರೆ ಸರ್ ನೀವೇನು ಹೇಳ್ತಾ ಇರೋದು, ಶೇರ್ಸನ್ನು ನಾವು ಡಿಸ್ಕೌಂಟಲ್ಲಿ ಇಶ್ಯೂ ಮಾಡೋದಕ್ಕಾಗಲ್ವಾ? ನೋ. ಬಟ್ ನಮಗೆ ಪಿ ಯುಲೆಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಮಾಡಿಸಿದ್ರಲ್ಲ,
ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ನಿಮಗೆ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ರೆ ಇಟ್ ಈಸ್ ಎ ಪ್ಯೂರ್ ವಯಲೇಷನ್ ಆಫ್ ಲಾ ಅದು. ಓಕೆ, ಅವ್ರು ಏನಕ್ಕೆ ಮಾಡಿಸಿದ್ರೆ ವಿ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಅಬೌಟ್ ದಟ್. ಇಲ್ಲೇ ಓದ್ಬೋದು ನೀವು. ಓಕೆ, ದಟ್ ಈಸ್ ನೋಡಿ ಎಲ್ಲಿ ಓದ್ತೀರಾ, ದಿಸ್ ಪ್ಯಾರಾಗ್ರಾಫ್. ಅಕಾರ್ಡಿಂಗ್ ಟು ಸೆಕ್ಷನ್ 53 ಆಫ್ ದ ಕಂಪನೀಸ್ ಆ್ಯಕ್ಟ್ 2013, ಎ ಕಂಪನಿ ಕ್ಯಾನ್ ನಾಟ್ ಇಶ್ಯೂ ಶೇರ್ಸ್ ಅಟ್ ಡಿಸ್ಕೌಂಟ್ ಎಕ್ಸೆಪ್ಟ್ ಒಂದೇ ಒಂದು ಕೇಸ್ ಮಾತ್ರ. ಯಾವುದು? ಇನ್ ದ ಕೇಸ್ ಆಫ್ ಸ್ವೆಟ್ ಈಕ್ವಿಟಿ ಶೇರ್ಸ್ ದಟ್ ಈಸ್ ಇಶ್ಯೂ ಟು ಎಂಪ್ಲಾಯೀಸ್ ಆ್ಯಂಡ್ ಡೈರೆಕ್ಟರ್ಸ್. ಇದು ಸ್ವೆಟ್ ಈಕ್ವಿಟಿ ಶೇರ್ಸ್ ಅಂದರೆ ಕೆಲವೊಂದು ಕಂಪ್ನಿಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡೋ ವರ್ಕರ್ಸ್ನ ಹಾಗೆಯೇ ಇಟ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಶೇರ್ಸನ್ನು ಕಮ್ಮಿ ದುಡ್ಡಲ್ಲಿ ಕೊಟ್ಬಿಟ್ಟು ಅವರನ್ನು ವಿತ್ಹೋಲ್ಡ್ ಮಾಡ್ತಾರೆ. ಸೊ ದಟ್ ತುಂಬ ಸ್ಕಿಲ್ಫುಲ್ ವರ್ಕರ್ಸು, ಇಂಟೆಲಿಜೆಂಟ್ ವರ್ಕರ್ಸ್ನ ಹೋಲ್ಡ್ ಮಾಡೋದಕ್ಕಿರೋವಂಥ ಟೆಕ್ನಿಕ್ ಅದು. ಸೊ ಅವ್ರಿಗೆ ಅವಾಗ ಶೇರ್ಸನ್ನು ಕಮ್ಮಿ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೊಂಥರ ಮೋಸ್ಟ್ ಅಡ್ವಾಂಟೇಜಸ್ ಪೋರ್ಷನ್ ಆಗಿರುತ್ತೆ. ಅದನ್ನು ಬಿಟ್ಟು ಸ್ವೆಟ್ ಈಕ್ವಿಟಿ ಶೇರ್ಸ್ ಅಥವಾ ಇಸಾಪ್ ಅಂತೀವಿ, ಅದನ್ನು ಬಿಟ್ಟು ಬೇರೆ ಯಾವುದೇ ಕೇಸಲ್ಲಿ ಶೇರ್ಸನ್ನು ನೀವು ಫೇಸ್ ವ್ಯಾಲ್ಯೂಗಿನ ಕಮ್ಮಿ ಕೊಡೋ ಹಾಗಿಲ್ಲ. ಓಕೆ, ನೋಡಿ ಹೆಸರು ಹೇಳುತ್ತೆ, ಸ್ವೆಟ್ ಈಕ್ವಿಟಿ ಅಂದರೆ ಸ್ವೆಟ್ ಅಂದರೆ ಬೆವರು. ಯಾರು ಕಷ್ಟಪಟ್ಟು ದುಡಿರ್ತಾರೋ ಅವರನ್ನು ಹೋಲ್ಡ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಳ್ತಾರೆ. ಸೊ ಇದು ನಿಮಗೆ ಅರ್ಥ ಆಗಿದೆ. ಇದ್ರ ಮೇಲೆ ಯಾವ ಪ್ರಾಬ್ಲಮ್ಸು ಇರಲ್ಲ ಡಿಸ್ಕೌಂಟ್ ಮೇಲೆ. ಸೊ ನಾವು ಇನ್ನೇನೇ ಮಾಡಬೇಕಾದ್ರೂ ಪಾರ್ ಅಂದರೆ ಎಲ್ಲರಿಗೂ ಗೊತ್ತಿದೆ, 10 ರೂಪಾಯಿ ಶೇರ್ನ 10 ರೂಪಾಯಿಗೆ ಕೊಡ್ತೀವಿ, ಸೇಮ್ ವ್ಯಾಲ್ಯೂ. ರೈಟ್, ಈಗ ಅದಕ್ಕಿಂತ ಜಾಸ್ತಿ ದುಡ್ಡು ಏನಾದರೂ ಕೊಟ್ವಿ ಅಂತ ಹೇಳಿದ್ರೆ ಶೇರ್ಸ್ ಇಶ್ಯೂಡ್ ಅಟ್ ಪ್ರೀಮಿಯಮ್ ಅಂತೀವಿ. ಸೊ ನಾವು ಓವರ್ ಆ್ಯಂಡ್ ಓವರ್, ಫಾರ್ ಎಕ್ಸಾಂಪಲ್ ಈಗ 10 ರೂಪಾಯಿ ಶೇರನ್ನು ನಾನು 15 ರೂಪಾಯಿ ಕೊಟ್ಟೆ ಅಥವಾ 12 ರೂಪಾಯಿ ಕೊಟ್ಟೆ ಅಂದರೆ ನಾನು ಎಕ್ಸಸ್ ಅಮೌಂಟು ನಾನು ಏನು ಕೊಡ್ತೀನಿ ಆ ಅಮೌಂಟನ್ನು ತೊಗೊಂಡೋಗಿ ಒಂದು ಸಪ್ರೇಟ್ ಅಕೌಂಟಲ್ಲಿ ಬರಿತೀವಿ. ಆ ಸಪ್ರೇಟ್ ಅಕೌಂಟನ್ನು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಅಂತೀವಿ. ಓಕೆ, ರೈಟ್. ಆ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟನ್ನು ನಾವೆಲ್ಲಿ ಮೆನ್ಷನ್ ಮಾಡ್ತೀವಿ, ಅದರ ಕೆಳಗಡೆ ಲೈನ್ ಇದೆ ನೋಡಿ, ಬೀಯಿಂಗ್ ಎ ಕ್ರೆಡಿಟ್ ಬ್ಯಾಲೆನ್ಸ್ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಇಸ್ ಶೋನ್ ಅಂಡ್ ರಿಸರ್ವ್ಸ್ ಸರ್ಪ್ಲಸ್ ಬ್ಯಾಲೆನ್ಸ್ ಶೀಟಲ್ಲಿ. ಓಕೆ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು. ಆ್ಯಂಡ್ ಆಲ್ಸೋ ಇಲ್ಲೂ 5 ಪಾಯಿಂಟ್ ಇದೆ. ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವಾಗಲೂ. ಓಕೆ, ಏನಿದು 5 ಪಾಯಿಂಟ್ ಅಂದರೆ, ನೀವು ಶೇರ್ಸನ್ನು ಹೆಚ್ಚಿಗೆ ಅಂದರೆ ಎಕ್ಸಸ್ ಅಮೌಂಟ್ಗೆ ಇಶ್ಯೂ ಮಾಡಿದಾಗ ಅಲ್ಲಿ ಎಕ್ಸಸ್ ಅಮೌಂಟ್ ಏನು ಕಲೆಕ್ಟ್ ಆಗಿರುತ್ತೆ ಆ ಅಮೌಂಟನ್ನು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟಲ್ಲಿ ಇಟ್ಟಿರ್ತೀರ. ಆ ದುಡ್ಡನ್ನು ನೀವು ಇಷ್ಟ ಬಂದಾಗಿ ಯುಟಿಲೈಸ್ ಮಾಡೋದಕ್ಕಾಗಲ್ಲ. ಯು ಕೆನಾಟ್ ಯುಟಿಲೈಸ್ ಇಟ್ ಆ್ಯಸ್ ಆ್ಯನ್ ವೆನ್ ಯು ವಿಶ್. ಅದಕ್ಕೆ ಅಂತಲೇ ಸಪ್ರೇಟ್ ಗೈಡ್ಲೈನ್ಸ್ ಇದೆ. ಇಲ್ಲಿ 5 ಪಾಯಿಂಟ್ ಇದೆ ನೋಡಿ. ಈ 5 ಪಾಯಿಂಟ್ಗೆ ಮಾತ್ರ ನೀವು ಇಶ್ಯೂ ಮಾಡಬೇಕು. ಇದನ್ನು ಬಿಟ್ಟು ಬೇರೆ ಏನಕ್ಕೋಸ್ಕರ ನೀವು ಇಶ್ಯೂ ಮಾಡಿದ್ರೆ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಏನಕ್ಕೆ ಇಶ್ಯೂ ಮಾಡ್ಬೋದು? ನಂಬರ್ 1, towards the issue of point number 1, towards the issue of unissued shares of the company to be issued to the members of the company as fully paid bonus shares. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬರ್ಕೊಳ್ಳಿ, ಟು ಇಶ್ಯೂ ಬೋನಸ್ ಶೇರ್ಸ್ ಅಂತ ಅಷ್ಟೇ. ಬೋನಸ್ ಶೇರ್ಸ್ ಇಶ್ಯೂ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೆಕೆಂಡ್ ಒನ್, ಟು ರೈಟ್ ಆಫ್ ದ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಫ್ ದ ಕಂಪನಿ. ಸೊ ಕಂಪನಿ ಸ್ಟಾರ್ಟ್ ಆದಾಗ ಕೆಲವೊಂದು ಎಕ್ಸ್ಪೆನ್ಸಸ್ನ ಇನ್ಕರ್ ಮಾಡ್ಕೊಂಡಿರ್ತೀವಿ, ಅದನ್ನು ನಾವು P&L ಅಕೌಂಟ್ಗೆ ತೊಗೊಂಡೋಗಿ ಬರೆಯೋದಕ್ಕಾಗಲ್ಲ. ಯಾಕೆಂದರೆ ಅದೆಲ್ಲ ಕ್ಯಾಪಿಟಲ್ ನೇಚರ್ ಆಗಿರುತ್ತೆ, ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ಬರೆದಿರ್ತೀವಿ. ಸೊ ಅದನ್ನೆಲ್ಲ ನಾವು ಝೀರೋ ಮಾಡಬೇಕು. ಅದನ್ನು ಝೀರೋ ಮಾಡೋದಕ್ಕೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿ ಝೀರೋ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್ನು, ಡಿಬೆಂಚರ್ಸ್ ಇಶ್ಯೂ ಮಾಡಿದಾಗ ಮತ್ತು ಬೇರೆ ಏನಾದರೂ ಡಿಬೆಂಚರ್ಸ್ ಇಶ್ಯೂ ಮಾಡಿದಾಗ ಅಥವಾ ಶೇರ್ಸ್ ಇಶ್ಯೂ ಮಾಡಿದಾಗ ನಾವು ಕೆಲವೊಂದು ಸಲ ಕಮಿಷನ್ನು ಮತ್ತು ಡಿಸ್ಕೌಂಟ್ ಕೊಟ್ಟಿರ್ತೀವಿ. ಅದು ಅಷ್ಟೇ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ, ನಾನು P&L ಅಕೌಂಟಲ್ಲಿ ಬರೆಯೋದಕ್ಕಾಗಲ್ಲ. ದಟ್ ಈಸ್ ಬಿಕಾಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸು, ಅದನ್ನು ನಾನು ಅಸೆಟ್ ಸೈಡಲ್ಲಿ ಬರೆದಿರ್ತೀನಿ, ಅದೆಲ್ಲ ನನಗೆ ಆಸ್ತಿ ಇಲ್ಲ. ಅದಕ್ಕೆ ಅದನ್ನು ಝೀರೋ ಮಾಡೋದಕ್ಕೆ ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್ನು, ಮತ್ತು ಪ್ರಿಫರೆನ್ಸ್ ಶೇರ್ಸ್ ಹತ್ರ ದುಡ್ಡು ತೊಗೋಬೇಕಾದ್ರೆ ಅವ್ರ ಹತ್ರ 10 ರೂಪಾಯಿ ತೊಗೊಂಡಿರ್ತೀವಿ. ವಾಪಸ್ ಕೊಡ್ಬೇಕಾದ್ರೆ ಅವ್ರಿಗೆ ಹೇಳಿರ್ತೀವಿ, ನಾನು ನಿಮಗೆ ವಾಪಸ್ ಕೊಡಬೇಕಾದ್ರೆ 11 ರೂಪಾಯಿ ವಾಪಸ್ ಕೊಡ್ತೀನಿ ಅಂತ. ಸೊ ಎಕ್ಸಸ್ 1 ರೂಪಾಯಿ ಕೊಡ್ತಾ ಇದ್ದೀವಲ್ಲ, ಆ ಎಕ್ಸಸ್ 1 ರೂಪಾಯಿನ ನಾವು ಇದರಿಂದ ಕೊಡ್ಬೋದು. ನೆಕ್ಸ್ಟ್ ಫೋರ್ತ್ ಒನ್ನು, ಫಾರ್ ದ ಪರ್ಚೇಸ್ ಆಫ್ ಓನ್ ಶೇರ್ಸ್ ಆರ್ ಅದರ್ ಸೆಕ್ಯೂರಿಟೀಸ್. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಲ್ಲೂ ಬರ್ಕೊಳ್ಬೇಕಾದ್ರೆ ಬೈ ಬ್ಯಾಕ್ ಆಫ್ ಶೇರ್ಸ್, BUY, ಬೈ ಬ್ಯಾಕ್ ಆಫ್ ಓನ್ ಶೇರ್ಸ್, ಬೈಬ್ಯಾಕ್ ಆಫ್ ಓನ್ ಶೇರ್ಸ್ ಆಫ್ ಎ ಕಂಪನಿ. ಸರ್ ಅಂದರೆ ಅವ್ರ ಶೇರ್ಸನ್ನು ಮಾರ್ಕೆಟಲ್ಲಿರೋದು ಅವರೇ ಬೈಬ್ಯಾಕ್ ಮಾಡ್ತಾರಾ? ಎಸ್ ಮಾಡ್ತಾರೆ. ಈ ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿಲ್ಲ, ಇಂಟರಲ್ಲಿದೆ, ಅಲ್ಲಿ ಬಂದಾಗ ಓದ್ತೀರಾ. ಫಾರ್ ದ ಟೈಮ್ ಬೀಯಿಂಗ್ ಆ ಥರ ಮಾತ್ರ ಬರೆದ್ಬಿಟ್ಟು ಇಟ್ಕೊಳ್ಳಿ. ಸೊ ಅಲ್ಲಿಗೆ ಟೋಟಲಾಗಿ ನೀವು ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದಾಗ ಅದು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ಗೆ ಹೋಗುತ್ತೆ. ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ಸ್ ಸರ್ಪ್ಲಸಲ್ಲಿ ಬರಿತೀವಿ. ಮತ್ತು ಆ ಅಮೌಂಟನ್ನು ನೀವೇನು ಮಾಡಬೇಕು, ಯಾವುದಕ್ಕೆ ಯುಟಿಲೈಸ್ ಮಾಡಬೇಕು, ದೆರ್ ಆರ್ ಓನ್ಲಿ 5 ಇನ್ಸ್ಟೆನ್ಸಸ್ ವೇರ್ ಯು ಕ್ಯಾನ್ ಯೂಸ್ ದಟ್ ಅಮೌಂಟ್. ಅದನ್ನು ಬಿಟ್ಟು ಬೇರೆ ಏನೆಲ್ಲೂ ಯೂಸ್ ಮಾಡಬಾರ್ದು. ಓಕೆ, ರೈಟ್. ನೆಕ್ಸ್ಟ್ ಇದೆಲ್ಲ ಪ್ರಾಬ್ಲಮ್ಸು ಡಿಸ್ಕಸ್ ಆಗಿದೆ ಅಲ್ಲಿ, ನೀಡ್ ನಾಟ್ ಟು ವರಿ. ನೆಕ್ಸ್ಟ್, ರೈಟ್, this one, calls in arrears and calls in advance. ಇಲ್ಲಿ calls in arrears ಅಂದರೆ ಏನರ್ಥ? Sometimes shareholders fail to pay the amount due to allotment or calls. The total unpaid amount or more installments is known as calls in arrears or unpaid calls. ಅಂದರೆ ಅರ್ಥ ಏನು?
ಜನರಲ್ ಆಗಿ ನಾವು ಶೇರ್ ಹೋಲ್ಡರ್ಸ್ಗೆ ಇನ್ಸ್ಟಾಲ್ಮೆಂಟ್ಸ್ ಪ್ರಕಾರ ಕಾಲ್ ಮಾಡ್ತೀವಿ ದುಡ್ಡು ಕಟ್ಟೋದಕ್ಕೆ. ನಾನು ಕಾಲ್ ಮಾಡಿ ಎಷ್ಟೋ ದಿನ ಆದರೂ ಅವರಿಂದ ಕಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಅನ್ಪೇಯ್ಡ್ ಕಾಲ್ಸ್ ಅಥವಾ ಕಾಲ್ಸ್ ಇನ್ ಅರಿಯರ್ಸ್ ಅಂತೀವಿ. ಆ್ಯಂಡ್ ಆಲ್ಸೋ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದನ್ನು ಎಲ್ಲಿ ತೋರಿಸ್ತೀವಿ ಬ್ಯಾಲೆನ್ಸ್ ಶೀಟಲ್ಲಿ ಅಂತ ಕೇಳ್ತಾರೆ. ಜನರಲಿ ಇಟ್ ಈಸ್ ಶೋನ್ ಬೈ ದ ವೇ ಆಫ್ ಡಿಡಕ್ಷನ್ ಫ್ರಮ್ ಕಾಲ್ಡ್ ಅಪ್ ಕ್ಯಾಪಿಟಲ್ ಟು ಅರೈವ್ ಅಟ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್. ಓಕೆ, ಸೊ ನಿಮ್ಮ ಕಾಲ್ಡ್ ಅಪ್ ಕ್ಯಾಪಿಟಲಿಂದ ನೀವು ಕಾಲ್ಸ್ ಇನ್ ಅರಿಯರ್ಸ್ನ ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಯಾವತ್ತೂ ಬರೆಯೋದು ಬರೀ ಪೇಡ್ ಅಪ್ ಕ್ಯಾಪಿಟಲ್. ಓಕೆ, ನೀವು ಟೋಟಲ್ ಮಾಡ್ತೀರಲ್ಲ, ಆ ಟೋಟಲ್ ಮಾಡಬೇಕಾದ್ರೆ ಯಾವಾಗಲೂ ನಾವು ತೊಗೊಳ್ಳೋದೇ ಪೇಡ್ ಅಪ್ ಕ್ಯಾಪಿಟಲ್. ಆಥರೈಸ್ಡು, ಇಶ್ಯೂಡು, ಸಬ್ಸ್ಕ್ರೈಬ್ಡು ಅವೆಲ್ಲ ಯಾವುದು ತೊಗೊಳ್ಳಲ್ಲ. ಓಕೆ, ರೈಟ್. ನೆಕ್ಸ್ಟು ಇಲ್ಲೊಂದಿದೆ ನೋಡಿ, ನಂಬರ್ 1. ಇದು ಅಷ್ಟೇ, 1 and 2. ಇದು ಒಂದು ಸರಿ ನೋಡ್ಕೊಳ್ಳಿ. ಕಾಲ್ಸ್ ಇನ್ ಅರಿಯರ್ಸ್ ದಟ್ ಈಸ್ ಮನಿ ರಿಸೀವ್ಡ್ ಇಸ್ ಲೆಸ್ ದ್ಯಾನ್ ಡ್ಯೂ. ಅವಾಗ ಏನು ಮಾಡ್ತೀವಿ, ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಇಸ್ ಡೆಬಿಟೆಡ್ ವಿತ್ ಎಂಟ್ರಿ ಫಾರ್ ಬ್ಯಾಂಕ್ ಅಕೌಂಟ್. ಇದು ನಿಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಾಬ್ಲಮ್ಸ್ ಮಾಡಿದ್ದೀನಿ, ಅಲ್ಲಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟು ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ದ ಓವರ್ ಎ ಡೆಪೋ ಅಮೌಂಟ್. ನಾನು ಕೇಳಿರೋದಕ್ಕಿಂತ ಎಕ್ಸಸ್ ಅಮೌಂಟ್ ಕೊಟ್ಟಿರ್ತಾರೆ. ಸೊ ಆ ಎಕ್ಸಸ್ ಅಮೌಂಟ್ ಕೊಟ್ಟಿರೋದನ್ನು ನಾವೇನಂತ ಹೋಗ್ತೀವಿ, ಕಾಲ್ಸ್ ಇನ್ ಅಡ್ವಾನ್ಸ್ ಅಂತೀವಿ. ಅದು ಬ್ಯಾಲೆನ್ಸ್ ಶೀಟಲ್ಲಿ ಬರಿತೀವಿ, ಬಟ್ ಎಲ್ಲಿ ಬರಿತೀವಿ ನೀವು ನೋಡ್ತೀರಾ. ಓಕೆ, ನೆಕ್ಸ್ಟ್ ಅದಾದ ಮೇಲೆ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್, ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅಡ್ವಾನ್ಸ್. ಅಕಸ್ಮಾತ್ ಏನಾದರೂ ನೀವು ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ದುಡ್ಡು ಏನಾದರೂ ಕಟ್ಟಿದ್ರೆ ಎಷ್ಟು ಇಂಟ್ರೆಸ್ಟ್ ಬೀಳುತ್ತೆ. ಸೊ ಡಿಫ್ರೆನ್ಸಸ್ ನೋಡಿ. ಫಸ್ಟ್ ಒನ್, ಇಟ್ ಈಸ್ ಪೇಬಲ್ ಬೈ ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ಆನ್ ದ ಕಾಲ್ಸ್ ಡ್ಯೂ ಬಟ್ ರಿಮೈನಿಂಗ್ ಅನ್ಪೇಯ್ಡ್. ದುಡ್ಡು ಕಟ್ಟಿಲ್ಲ ಅಂದರೆ ಕೊಡ್ತೀರಾ. ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅಡ್ವಾನ್ಸ್ ಅಂದರೆ ನೋಡಿ, ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಇಟ್ ಈಸ್ ಪೇಯ್ಡ್ ಬೈ ದ ಶೇರ್ ಹೋಲ್ಡರ್ಸ್ ಟು ದ ಕಂಪನಿ. ಆಯಿತಾ, ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ವೆರಾಸ್ ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅಡ್ವಾನ್ಸ್ ಅಂದರೆ ಕಂಪನಿಯವರು ಶೇರ್ ಹೋಲ್ಡರ್ಸಿಗೆ ಕೊಡ್ತಾರೆ. ಆ್ಯಂಡ್ ರೇಟ್ ಅಂಡರ್ಲೈನ್ ಇಟ್ 10% ಆ್ಯಂಡ್ 12%. ಓಕೆ, ಪೀರಿಯಡ್ ಎಲ್ಲಿಂದ ಎಲ್ಲಿ ಕೊಡ್ತಾರೆ ಅನ್ನೋದಿದೆ ಥರ್ಡ್ ಪಾಯಿಂಟಲ್ಲಿ. ಫ್ರಮ್ ದ ಡೇಟ್ ದ ಕಾಲ್ ಮನಿ ವಾಸ್ ಡ್ಯೂ ಟು ದ ಡ್ಯೂ ಡೇಟ್ ಮನಿ ಈಸ್ ಫೈನಲಿ ರಿಸೀವ್. ಓಕೆ, ಎಲ್ಲಿಂದ ಎಲ್ಲಿ ಕೊಡ್ತಾರೆ. ಈಗ ನೀವು 20ನೇ ತಾರೀಕು ಒಳಗಡೆ ಕಟ್ಟಬೇಕಾಗಿತ್ತು, ನೀವು 30ನೇ ತಾರೀಕು ಕಟ್ಟಿದ್ದೀರಾ ಅಂದರೆ 20ನೇ ತಾರೀಕಿಂದ 30ನೇ ತಾರೀಕು 10ಕ್ಕೆ ನೀವು ಪೇಮೆಂಟ್ ಮಾಡಬೇಕು. ನೆಕ್ಸ್ಟು ಪೀರಿಯಡ್ ಕನ್ಸಿಡರಲಿ ಫ್ರಮ್ ದ ಡೇಟ್ ಮನಿ ವಾಸ್ ರಿಸೀವ್ ಟು ದ ಡೇ ಕಾಲ್ ವಾಸ್ ಫೈನಲಿ ಮೇಡ್ ಡ್ಯೂ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು 20ನೇ ತಾರೀಕು 10 ರೂಪಾಯಿ ಕಟ್ಟೋ ಜಾಗದಲ್ಲಿ 15 ರೂಪಾಯಿ ಕಟ್ಟಿರ್ತೀರಾ. ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ಗೆ ಎಲ್ಲಿವರೆಗೂ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಲ್ಲಿವರೆಗೂ ನಿಮಗೆ ಕಾಲ್ಸ್ ಇನ್ ಅಡ್ವಾನ್ಸ್ ಮೇಲೆ 12% ಇಂಟ್ರೆಸ್ಟ್ ಕೊಡ್ತಾರೆ. ನೆಕ್ಸ್ಟು ಡೈರೆಕ್ಟರ್ಸ್ ಹ್ಯಾವ್ ಎ ರೈಟ್ ಟು ವೇವ್ ಆಫ್ ಸಚ್ ಇಂಟ್ರೆಸ್ಟ್ ಇನ್ ಇಂಡಿವಿಜುವಲ್ ಕೇಸಸ್ ಅಟ್ ದ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಡ್ಯೂ ಟು ಸರ್ಟನ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ಸು ಏನಂತ ಹೇಳ್ತೀವಿ, ದುಡ್ಡು ಕಟ್ಟೋದಕ್ಕಾಗಿರಲ್ಲ ಶೇರ್ ಹೋಲ್ಡರ್ಸ್ಗೆ. ಆ ಕೇಸಲ್ಲಿ ಆ ಇಂಟ್ರೆಸ್ಟನ್ನು ಕ್ಯಾನ್ಸಲ್, ವೇವ್ ಆಫ್ ಅಂದರೆ ಕ್ಯಾನ್ಸಲ್ ಮಾಡೋ ಅಧಿಕಾರ ಡೈರೆಕ್ಟರ್ಸ್ಗಿರುತ್ತೆ. ದೇ ಕ್ಯಾನ್ ಡೂ ಇಟ್. ಆದರೆ ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅಡ್ವಾನ್ಸ್ ಯಾವತ್ತೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಕಂಪನಿಯವರು ಅವ್ರ ಹತ್ರ ಎಕ್ಸ್ಟ್ರಾ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅಟ್ ಎನಿ ಕಾಸ್ಟ್ ಇಂಟ್ರೆಸ್ಟ್ ಕೊಡಲೇಬೇಕು. ನೆಕ್ಸ್ಟು ಇಟ್ ಈಸ್ ಎ ನಾಮಿನಲ್ ಅಕೌಂಟ್ ಇನ್ ನೇಚರ್ ಆ್ಯಂಡ್ ಇಟ್ ಈಸ್ ಕ್ರೆಡಿಟೆಡ್ ಟು ಸ್ಟೇಟ್ಮೆಂಟ್ ಆಫ್ P&L ಅಕೌಂಟ್ ಆಸ್ ಎನ್ ಇನ್ಕಮ್. ಇಲ್ಲಿ ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ, ವಿ ಆರ್ ಸ್ಪೀಕಿಂಗ್ ಇನ್ ಟರ್ಮ್ಸ್ ಆಫ್ ಎನ್ ಕಂಪನಿ. ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡ್ತಾ ಇಲ್ಲ. ಕಂಪನಿಯವ್ರಿಗೆ ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಅನ್ನೋದು ಇನ್ಕಮ್ಮು, ಯಾಕೆಂದರೆ ಅವ್ರವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿದಾಗ ಹೆಚ್ಚಿಗೆ ಆಗುತ್ತೆ. ಅದೇ ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಹೇಳಿದ್ರೆ ಕಂಪನಿಗೆ ಎಕ್ಸ್ಪೆನ್ಸು, ಅದಕ್ಕೆ P&L ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರಿತೀವಿ. ತಿರ್ಗಾ ಇನ್ನೊಂದ್ಸಲ ರಿಪೀಟ್ ಮಾಡ್ತಿದ್ದೀನಿ, ಥಿಂಕ್ ಇನ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಕಂಪನಿ, ಡೋಂಟ್ ಥಿಂಕ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಶೇರ್ ಹೋಲ್ಡರ್. ಶೇರ್ ಹೋಲ್ಡರ್ ಬಗ್ಗೆ ನಾವು ಮಾತಾಡ್ತಿಲ್ಲ, ನಾವು ಮಾಡ್ತಿರೋದು ಕಂಪನಿ ಅಕೌಂಟ್ಸು. ಓಕೆ, ಸೊ ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಇಸ್ ಆನ್ ಇನ್ಕಮ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅಡ್ವಾನ್ಸ್ ಇಸ್ ಆನ್ ಎಕ್ಸ್ಪೆಂಡಿಚರ್. ಸೊ ಈ ಡಿಫ್ರೆನ್ಸು ತುಂಬ ಸಲ ಕೇಳಿದ್ದಾರೆ, ಬಿ ಅವೇರ್ ಆಫ್ ದಟ್. ನೆಕ್ಸ್ಟು ಇದಾದಮೇಲೆ ಫಾರ್ಫೀಚರ್. ಸೊ ಇದು ನಮ್ಮ ಲಾಸ್ಟ್ ಕಾನ್ಸೆಪ್ಟ್ ಯಾವುದರಲ್ಲಿ, ನಮ್ಮ ಕಂಪನಿ ಅಕೌಂಟ್ಸಲ್ಲಿ. ಫಾರ್ಫೀಚರ್ ಆಫ್ ಶೇರ್ಸ್ ಅಂತ ಹೇಳಿದ್ರೆ ಜನರಲಾಗಿ ಇದನ್ನು ಕ್ಯಾನ್ಸಲೇಷನ್ ಆಫ್ ಶೇರ್ಸ್ ಅಂತೀವಿ. ಸೊ ಇಲ್ಲಿ ನೀವು ಹೇಗಿದೆ ಇದನ್ನು ಹಾಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಫಸ್ಟ್ ಪ್ಯಾರಾಗ್ರಾಫನ್ನು, ದಿಸ್ ಪ್ಯಾರಾಗ್ರಾಫ್, ಇದನ್ನು ಕ್ಲಿಯರ್ ಕಟ್ಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ಫೀಚರ್ ಆಫ್ ಶೇರ್ಸ್ ಅಂದರೆ ಏನರ್ಥ, ಈಗ ಆ್ಯಕ್ಚುಲಾಗಿ ಕಂಪನಿಯಲ್ಲಿ ಶೇರ್ಸ್ಗೆ ದುಡ್ಡು ಕಲೆಕ್ಟ್ ಮಾಡಬೇಕಾದ್ರೆ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ದುಡ್ಡು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇನ್ ದಟ್ ಕೇಸ್, ಇನ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ a shareholder will not be able to pay the call amount due to some reasons. ಅದೊಂದು ಪರ್ಸನಲ್ ರೀಸನ್ ಇರ್ಬೋದು, ವಾಟ್ ಎವರ್ ದ ರೀಸನ್ ಇಟ್ ಈಸ್, ಬಟ್ he will fail to pay the amount within the due date. ಬಟ್ ಆ ಡ್ಯೂ ಡೇಟ್ ಒಳಗಡೆ ಅವ್ನು ಕಟ್ಟಲಿಲ್ಲ ಅಂದರೆ ಇಮಿಡಿಯೇಟಾಗಿ ಒಂದು ಶೇರ್ಸ್ನ ಕ್ಯಾನ್ಸಲ್ ಮಾಡಲ್ಲ. ಇಲ್ಲಿ ಫಾರ್ಫಿಟ್ ಅಂದರೆ ಕ್ಯಾನ್ಸಲ್ ಅಂತ ಅರ್ಥ. ನೆಕ್ಸ್ಟ್ ಏನು ಮಾಡ್ತಾರೆ, ಅವನಿಗೆ ಇನ್ನೂ ಒಂದು ಸಲ 2 ಸಲ 3 ಸಲ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಸೊ ಅವನಿಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟಾದ ಮೇಲೂ ಅವನೇನಾದರೂ ಆ ಟೈಮ್ ಒಳಗಡೆ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಫೈನಲಿ ದೋಸ್ ಶೇರ್ಸ್ ವಿಲ್ ಬಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆವಾಗ
ಆ ಶೇರ್ಗೆ ಸಂಬಂಧಪಟ್ಟಾಗ ಏನೇನು ದುಡ್ಡು ಕಟ್ಟಿರ್ತಾನೆ ಅದಷ್ಟೂ ಅವ್ನು ಕಳ್ಕೊತಾನೆ. ಇಟ್ ವಿಲ್ ಬಿಕಮ್ ಇನ್ಕಮ್ ಫಾರ್ ದ ಕಂಪನಿ. ಇದು ಜನರಲಾಗಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ಮೆಂಟ್ ಬೇಸಿಸ್ ಥಿಂಕ್ ಮಾಡಿ. ಈಗ ಯಾರೋ ಒಬ್ಬ ಎಕ್ಸ್ ಅನ್ನೋ ಪರ್ಸನ್ ಹೋಗಿ ಒಂದು ಶೋರೂಮಲ್ಲಿ ಒಂದು ವೆಹಿಕಲ್ ಪರ್ಚೇಸ್ ಮಾಡ್ತಾನೆ. ಓಕೆ, ಟೋಟಲಿ ಅವನು 24 ಇನ್ಸ್ಟಾಲ್ಮೆಂಟ್ಸ್ ಕಟ್ಟಬೇಕಾಗುತ್ತೆ, ರೈಟ್. ಹಿ ವಿಲ್ ಪೇ ಅರೌಂಡ್ 18 ಇನ್ಸ್ಟಾಲ್ಮೆಂಟ್ಸ್ ಕಟ್ತಾನೆ, ಇನ್ನೊಂದು 6 ಇನ್ಸ್ಟಾಲ್ಮೆಂಟ್ಸ್ ಕಟ್ಟಲ್ಲ. ಓಕೆ, ಅವಾಗೇನಾಗುತ್ತೆ, ಯಾರು ಬ್ಯಾಂಕ್ ಅವರು ಲೋನ್ ಕೊಟ್ಟಿರ್ತಾರೋ ಅವ್ರು ಬಂದುಬಿಟ್ಟು ವೆಹಿಕಲ್ ತೊಗೊಂಡು ಹೋಗ್ತಾರೆ. ಈಗ ಏನಾಯಿತು, ಅವ್ನು ಕಟ್ಟಿರೋ 18 ಇನ್ಸ್ಟಾಲ್ಮೆಂಟ್ಸು ವೇಸ್ಟು. ಅದಾದಮೇಲೆ ಎಕ್ಸ್ಟ್ರಾ 6 ಇನ್ಸ್ಟಾಲ್ಮೆಂಟ್, ಈಗ ವೆಹಿಕಲ್ಲು ಹೊರಟೋಯ್ತು. ಸೊ ಅಲ್ಲಿಗೆ ಅವನಿಗೆ ಝೀರೋ ಬೆನಿಫಿಟ್ ಆದಂಗೆ ಆಗೋಯಿತು. ಅದೇ ಕೇಸು ಇಲ್ಲೂ ಆಗುತ್ತೆ. ಅಂದರೆ ಒಂದ್ಸಲಿ ಶೇರ್ಸ್ ಫಾರ್ಫಿಟ್ ಆಯಿತು ಅಂದರೆ ಇಟ್ ವಿಲ್ ಬಿಕಮ್ ದ ಅಸೆಟ್ ಆಫ್ ದ ಕಂಪನಿ. ಶೇರ್ ಹೋಲ್ಡರ್ಸ್ಗಿದ್ದಿದ್ದು ಶೇರು ಈಗ ಅವರಿಗೆ ಟ್ರಾನ್ಸ್ಫರ್ ಆಗೋಗುತ್ತೆ. ಶೇರ್ ಹೋಲ್ಡರ್ ಯಾವುದೇ ಕಾರಣಕ್ಕೂ ಅದರ ಮೇಲೆ ಕಟ್ಟಿರೋ ದುಡ್ಡನ್ನು ವಾಪಸ್ ತೊಗೊಳೋದಕ್ಕಾಗಲ್ಲ. ಓಕೆ, ಲೇಟರ್ ಆನ್ ಕಂಪನಿಯವರು ಆ ಶೇರ್ಸನ್ನು ತಿರುಗಿ ಇನ್ನೊಂದ್ಸಲಿ ಆಕ್ಷನ್ ಬೇಸಿಸ್ ಮೇಲೆ ಯಾರಿಗೆ ಬೇಕಾದರೂ ಮಾರ್ಬೋದು. ಆ್ಯಂಡ್ ಒನ್ಸ್ ಅಗೇನ್ ಈ ಕೇಸಲ್ಲಿ ಬೇಕಾದ್ರೆ ಶೇರ್ಸನ್ನು ಪಾರಲ್ಲಾದರೂ ಕೊಡ್ಬೋದು, ಡಿಸ್ಕೌಂಟಲ್ಲಾದರೂ ಕೊಡ್ಬೋದು, ಪ್ರೀಮಿಯಮಲ್ಲಾದರೂ ಕೊಡ್ಬೋದು. ಯಾಕೆಂದರೆ ಇದು ಇಶ್ಯೂ, ಒರಿಜಿನಲ್ ಇಶ್ಯೂ ಅಲ್ಲ, ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಇಶ್ಯೂ ಮಾಡ್ತಿರೋದಕ್ಕೆ ಆ ರೂಲ್ ಅಪ್ಲೈ ಆಗಲ್ಲ. ಓಕೆ, ಇದು ಅಷ್ಟೇ. ಇದರ ಮೇಲೆ ಪ್ರಾಕ್ಟಿಕಲ್ ಥಿಂಗ್ಸ್ ಲೇಟರ್ ಆನ್ ಡಿಸ್ಕಸ್ ಮಾಡೋಣ. ರೈಟ್, ಓಕೆ. ಸೊ ರೇಷಿಯೋ ಆಫ್ ಫಾರ್ಫಿಟೆಡ್ ಶೇರ್ಸ್ ಇದೆಲ್ಲ ಪ್ರಾಕ್ಟಿಕಲ್ ಥಿಂಗ್ಸು. ಅದಾದಮೇಲೆ ಒನ್ ಮೋರ್ ಲಾಸ್ಟ್ ಕಾನ್ಸೆಪ್ಟ್, ಇಶ್ಯೂ ಆಫ್ ಶೇರ್ಸ್ ಫಾರ್ ಕನ್ಸಿಡರೇಷನ್, ಇಶ್ಯೂ ಆಫ್ ಶೇರ್ಸ್ ಫಾರ್ ಕ್ಯಾಶ್ ಇದೆ. ಸೊ ಇದನ್ನು ಐ ವಿಲ್ ಡಿಸ್ಕಸ್. ಓಕೆ, ಇವೆಲ್ಲ ಪ್ರಾಕ್ಟಿಕಲ್ ಇಶ್ಯೂಸ್ ಇರುತ್ತೆ. ನೋಡೋಣ, ಇದನ್ನು ಥರ್ಡ್ ವೀಡಿಯೋದಲ್ಲಿ ಮತ್ತು ಫೋರ್ತ್ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ಆಲ್ ದೋಸ್ ವೀಡಿಯೋಸ್ ವಿಲ್ ಬಿ ಪೋಸ್ಟೆಡ್. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್, ಕೀಪ್ ಇಟ್ ಇನ್ ಮೈಂಡ್, ಯಾವತ್ತು ನಾನು ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಯಾವತ್ತನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ತಿರ್ಗಾ ಇದನ್ನು ನಾನು ರಿಪೀಟ್ ಮಾಡಲ್ಲ. ಯು ಆರ್ ಹ್ಯಾವಿಂಗ್ ಆಲ್ಮೋಸ್ಟ್ 3 months ಆಫ್ ಟೈಮ್, ಇನ್ನು ಆಲ್ಮೋಸ್ಟ್ 3 months ಟೈಮ್ ಇದೆ. ಕ್ಲಿಯರ್ ಕಟ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಆಪರ್ಚುನಿಟಿ ಇನ್ನೊಂದ್ಸಲಿ 100% ನಿಮ್ಮ ಲೈಫ್ ಟೈಮಲ್ಲಿ ಸಿಗೋಲ್ಲ. ಯಾರಿಗೂ ಫೋರ್ಸ್ ಇಲ್ಲ. ಇಫ್ ಯು ಆರ್ ಏನಂತ ಹೇಳ್ತೀವಿ, ಇಷ್ಟೊಂದು ಟೈಮ್ ತೊಗೊಂಡು ಅಷ್ಟೊಂದು ಸಲ ಪೋಸ್ಟ್ಮೆಂಟ್ ಆಗಿನೂ ನೀವು ಅದನ್ನು ಯುಟಿಲೈಸ್ ಮಾಡಲಿಲ್ಲ ಅಂದರೆ ಯು ಆರ್ ಕಂಪ್ಲೀಟ್ಲಿ ನೆಗ್ಲಿಜೆಂಟ್ ಅಂತ. ಅದಾದಮೇಲೆ ನನಗೆ ಅದು ಆ ಪ್ರಾಬ್ಲಮ್ ಇತ್ತು ಸರ್, ಈ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನೋ ಒನ್ ವಿಲ್ ಅಗ್ರಿ. ಓಕೆ, ಸೊ ಬಿ ವೆರಿ ಕ್ಯಾಶಿಯಸ್. ಇನ್ನು ಇದುವರೆಗೂ ಓದಿಲ್ಲ ಅಂದರೂ ಈಗಲೂ ನಿಮಗೆ 3 ತಿಂಗಳಿದೆ, ಆರಾಮಾಗಿ ಓದ್ಬೋದು. ಆಯಿತಾ? ರೈಟ್. ಇಫ್ ದರ್ ಇಸ್ ಎನಿ ಡೌಟ್ಸ್ ಅಥವಾ ಏನಾದರೂ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ಅಥವಾ ಕ್ಲಾರಿಫೈ ಮಾಡಿ. ಓಕೆ, ರೈಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಮಿಕ್ಕಿರೋ ಥಿಂಗ್ಸನ್ನು ಕವರ್ ಮಾಡ್ತೀನಿ.